ಇದು ದೇಹ ವಿನಾಶಿ, ಆತ್ಮ ಅವಿನಾಶಿ. ಆತ್ಮದ 3 ಅಂಗಗಳು: ಮನಸ್ಸು, ಬುದ್ಧಿ, ಸಂಸ್ಕಾರ. ನಮ್ಮ ಆತ್ಮ ಇರುವಂಥದ್ದು ಭ್ರುಕುಟಿಯ ಮಧ್ಯದಲ್ಲಿ. ಆತ್ಮದ ರೂಪ ಬಿಂದು ಸ್ವರೂಪ. ಆತ್ಮದ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಜ್ಞಾನ, ಸುಖ, ಪವಿತ್ರತೆ, ಶಕ್ತಿ. ಈ 7 ಆತ್ಮದ ಗುಣಗಳು. ಆತ್ಮ ಒಂದು ಡ್ರೈವರ್ ಇದ್ದಂಗೆ, ಈ ದೇಹ ಅಂತಂದರೆ ಒಂದು ವಾಹನ ಇದ್ದಂಗೆ. ಈ ದೇಹದಲ್ಲಿ ಆತ್ಮ ಇರ್ತದೆ, ಈ ದೇಹವನ್ನು ನಡೆಸ್ತದೆ. ಅವಧಿ ಮುಗೀತು ಅಂತಂದರೆ, ಈ ದೇಹ ಇರುವುದಕ್ಕೆ ಯೋಗ್ಯ ಇಲ್ಲ ಅಂತಂದರೆ ಆತ್ಮ ಈ ದೇಹವನ್ನು ಬಿಟ್ಟು ಹೊರಟು ಹೋಗ್ತದೆ. ಆಮೇಲೆ ಆತ್ಮದ ಮನೆ ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ ಪರಮಧಾಮ ನಮ್ಮ ಮನೆ. ಆ ಮನೆಯಿಂದ ಈ ಭೂಮಿಗೆ ಪಾತ್ರ ಮಾಡೋದಕ್ಕಾಗಿ ಬಂದೀವಿ. ನಾವು ಪಾತ್ರ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗೋರು ಇದ್ದೇವೆ. ಆಮೇಲೆ ನಾವೆಲ್ಲ ಆತ್ಮಗಳು ಇಲ್ಲಿ ಪಾತ್ರ ಮಾಡೋದಕ್ಕಾಗಿ ಬಂದೀವಿ ಅಂದಮೇಲೆ ಒಬ್ಬರಂತೆ ಇನ್ನೊಬ್ಬರು ಇಲ್ಲ. ಎಲ್ಲರದ್ದು ಪಾತ್ರ ಭಿನ್ನ ಭಿನ್ನ ಪಾತ್ರ ಇದೆ. ಪರಮಾತ್ಮ ಎಲ್ಲರಿಗೂ ವಿಶೇಷತೆಯನ್ನು ಕೊಟ್ಟು ಈ ಭೂಮಿ ಮೇಲೆ ಕಳಿಸಾನೆ. ನಮ್ಮನ್ನು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬಾರ್ದು. ಯಾಕಂದರೆ ಪ್ರತಿಯೊಬ್ಬರ ಪಾತ್ರ ಏನಿದೆ ಭಿನ್ನ ಭಿನ್ನ ಇದೆ. ಒಬ್ಬರಂತೆ ಒಬ್ಬರ ಪಾತ್ರ ಇಲ್ಲ, ಅಥವಾ ನನ್ನಂತಹ ಪಾತ್ರ ಇನ್ನೊಬ್ಬರದು ಯಾರ್ದೂ ಇಲ್ಲ. ನಾನು ವಿಶೇಷ ಪಾತ್ರಧಾರಿ ಇದ್ದೇನೆ ಅನ್ನುವಂತಹ ಸ್ವಾಭಿಮಾನ, ಸ್ವಯಂ ಗೌರವ ನಮಗೆ ಇರಬೇಕು. ಆಮೇಲೆ ನಾವು ಈ ಭೂಮಿ ಮೇಲೆ ಯಾತಕ್ಕಾಗಿ ಬಂದಿದ್ದೀವಿ ಅಂದರೆ ಪಾತ್ರ ಮಾಡಿ ಪುಣ್ಯದ ಗಳಿಕೆ ಮಾಡ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದೀವಿ. ಈ ದೇಹ ಭಗವಂತ ನಮ್ಗೆ ಯಾಕೆ ಕೊಟ್ಟಾನೆ ಅಂದರೆ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಕೊಟ್ಟಾನೆ. ಹಾಗೇನೆ ನಾವು ಈ ಸೃಷ್ಟಿ ಮೇಲೆ ಬಂದೀವಿ. ಪಾತ್ರ ಮುಗೀತು ಅಂದರೆ ಹೋಗ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಪಾತ್ರ ಮಾಡ್ತೀವಿ. ಇದು ನಿರಂತರ ನಡೆಯುವಂತಹ ಕ್ರಿಯೆ. ಇದನ್ನು ನಾನು ಯಾರು ಅನ್ನೋದನ್ನು ನಿನ್ನೆ ದಿವಸ ತಿಳ್ಕೊಂಡಿದ್ದೀವಿ. ಇವತ್ತು ನಾನು ಆತ್ಮನ ತಂದೆ ಪರಮಾತ್ಮ. ಪರಮಾತ್ಮ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತು ಪರಮಾತ್ಮ ಯಾರು ಅನ್ನುವಂತಹ ವಿಚಾರದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ವಿಚಾರಗಳು ಭಿನ್ನ ಭಿನ್ನ ಇದ್ದಾವೆ. ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಪರಮಾತ್ಮ ಯಾರು ಅನ್ನೋದಕ್ಕೆ ಅನೇಕ ವಿಚಾರಗಳಿರ್ತಾವೆ. ಒಬ್ಬರು ಹೇಳ್ತಾರೆ ಪರಮಾತ್ಮ ಈ ಇಡೀ ಜಗತ್ತಿನೊಳಗೆ ತುಂಬಿಕೊಂಡಾನೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಪರಮಾತ್ಮ ನನ್ನೊಳಗೆ ಇದ್ದಾನೆ ಅಂತ ಒಬ್ಬರು. ಮತ್ತೊಬ್ರು ಹೇಳ್ತಾನೆ ಪರಮಾತ್ಮ ಎಲ್ಲಿದೆಯಪ್ಪ ಅಂತ ಕಲ್ಲು, ಮಣ್ಣು, ಕಸ, ಕಡ್ಡಿ ಎಲ್ಲ ಕಡೆ, ಗುಡಿ, ಗುಂಡಾರ, ಗುಡ್ಡ, ಹಳ್ಳ ಎಲ್ಲ ಕಡೆಗೂ ತಿರುಗಾಡ್ತಾನೆ ಹುಡುಕಾಡ್ತಾ ಇದ್ದಾನೆ, ಎಲ್ಲಿದೆಯಪ್ಪ ಭಗವಂತ. ಆಮೇಲೆ ಮತ್ತೊಂದು ಕಡೆ ಭಗವಂತ ಎಲ್ಲಿದ್ದಾನೆ ಅಂತ ಕುರಿ ಕೂಡ ಕೊಯ್ದು ಭಗವಂತ ಇಂಥದ್ರಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ವಿಚಾರ ಮಾಡಿ ನೋಡಿದಾಗ ದೊಡ್ಡ ಪ್ರಶ್ನೆ, ಯಾರಲ್ಲಿ ಪರಮಾತ್ಮ ಇದ್ದಾನೆ ಅಥವಾ ಪರಮಾತ್ಮ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅಂದರೆ, ಈಗ ತಂದೆ ಪರಿಚಯವನ್ನು ಮಗನು ಕೊಡೋದಕ್ಕೆ, ಸಂಪೂರ್ಣ ಪರಿಚಯ ಕೊಡೋದಕ್ಕೆ ಸಾಧ್ಯ ಇದೆ ಅಂದರೆ ಮಗನು ತನಗೆ ಎಷ್ಟು ಪರಿಚಯ ಅಷ್ಟೇ ಕೊಡ್ತಾನೆ. ಪೂರ್ಣ ಪರಿಚಯ ಕೊಡುವಂಥವರು ತಂದೆನೇ ಕೊಡ್ತಾರೆ. ಹಾಗೆ ನಾವು ಆತ್ಮಗಳ ತಂದೆ ಪರಮಾತ್ಮ ತನ್ನ ಪರಿಚಯವನ್ನು ತಾನೇ ಕೊಡ್ತಾನೆ. ಯಾವ ರೀತಿ? ಒಂದು ಆನೆ ತಂದು ನಿಲ್ಲಿಸಿ 4 ಜನ ಕುರುಡರಿಗೆ ಆನೆ ಹೆಂಗದಪ್ಪ ಅಂತ ಕೇಳಿದರೆ ಏನು ಹೇಳ್ಬೋದು? ಒಬ್ಬನು ಬೆನ್ನು ಮುಟ್ಟಿದವನು ಬಾಡಿ ಹೆಂಗದ ಅಂತ ಹೇಳ್ತಾನೆ, ಒಬ್ಬನು ಬಾಲ ಮುಟ್ಟಿದವನು ಹಗ್ಗದಂಗದ ಅಂತ ಹೇಳ್ತಾನೆ, ಒಬ್ಬನು ಕಾಲು ಮುಟ್ಟಿದವನು ಕಂಬದಂಗದ ಅಂತ ಹೇಳ್ತಾನೆ, ಒಬ್ಬನು ಕಿವಿ ಮುಟ್ಟಿದವನು ಮರ ಇದ್ದಂಗದ ಅಂತ ಹೇಳ್ತಾನೆ. ಯಾರ್ಯಾರು ತಮ್ಮ ಅನುಭವಕ್ಕೆ ಏನು ಬಂತೋ ಅದನ್ನು ಹೇಳಿದರು. ಅದು ಅವರ ರೂಪದಲ್ಲಿ, ಅವರ ಮಟ್ಟಿಗೆ ಅದು ಸತ್ಯನೇ. ಅವರೇನು ಸುಳ್ಳು ಹೇಳಿಲ್ಲ. ಅವ್ರಿಗೇನು ಅನುಭವ ಆಯಿತೋ ಅದು ಸತ್ಯ ಹೇಳಿದರು. ಆದರೆ ಪೂರ್ಣ ಸತ್ಯ ಅದೇನ್ರಿ? ಪೂರ್ಣ ಸತ್ಯ ಇನ್ನೊಂದೇ. ಹಾಗೆ ಇಲ್ಲಿಯವರೆಗೆ ಪರಮಾತ್ಮನ ಪ್ರತಿಯಾಗಿ ಯಾರ್ಯಾರು ಏನೇನು ಅನುಭವ ಹೇಳಿದರೋ ಅದೆಲ್ಲವೂ ಸತ್ಯನೇ. ಆದರೆ ಪರಮಾತ್ಮನ ಸತ್ಯ ಪರಿಚಯವನ್ನು ಸ್ವಯಂ ಪರಮಾತ್ಮನೇ ಪೂರ್ಣವಾಗಿ ಕೊಡೋದಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ಪರಮಾತ್ಮನೇ ಬಂದು ತನ್ನ ಸತ್ಯ ಪರಿಚಯವನ್ನು ಕೊಡ್ತಾರೆ. ಹಾಗಾದರೆ ಪರಮಾತ್ಮ ಯಾರು? ನಾವು ಆತ್ಮಗಳು ಅಂತ ಗೊತ್ತಾಯಿತು, ಈ ದೇಹ ನನ್ನದು ಅಂತ ಗೊತ್ತಾಯಿತು. ಈ ನನ್ನ ದೇಹದ ತಂದೆ ಎಲ್ಲರಿಗೂ ಬೇರೆ ಬೇರೆ ಇದ್ದಾರೆ. ನಮ್ಮ ದೇಹದ ತಂದೆಗಳು ಬೇರೆ ಬೇರೆ ಇದ್ದಾರೆ. ಆತ್ಮದ ತಂದೆ ಎಲ್ಲರಿಗೂ ಒಬ್ಬಾತನೇ ಇದ್ದಾರೆ. ಆ ಒಬ್ಬಾತನಿಗೆ ಸರ್ವ ಆತ್ಮರ ಏಕೈಕ ಪಿತ ಶಿವ ಪರಮಾತ್ಮ ಅಂತ ಹೇಳ. ಎಲ್ಲ ಆತ್ಮಗಳ ಏಕೈಕ ಪಿತ ಶಿವ ಪರಮಾತ್ಮ ಅಂತವನಿಗೆ ಹೇಳಾಗ್ತದೆ. ಅದಕ್ಕೆ ಪರಮಾತ್ಮ ಅಂತ ಹೇಗೆ ಹೇಳ್ಬೋದು ಅಂತಂದರೆ, ಯಾರು ಸರ್ವಜ್ಞ ಇದ್ದಾರೋ, ಯಾರು ಸರ್ವಶ್ರೇಷ್ಠ ಇದ್ದಾರೋ, ಯಾರು ಸರ್ವಶಕ್ತಿವಂತ ಇದ್ದಾರೋ ಅವರೇ ಪರಮ. ಆಮೇಲೆ ಯಾರು ಸರ್ವಮಾನ್ಯ ಇದ್ದಾರೆ, ಸರ್ವಮಾನ್ಯ, ಸರ್ವಶ್ರೇಷ್ಠ, ಸರ್ವಜ್ಞ, ಸರ್ವಶಕ್ತಿವಂತ ಯಾರಿದ್ದಾರೋ ಅವರೇ ಪರಮಾತ್ಮ. ಈಗ ಪರಮಾತ್ಮ ಸರ್ವಮಾನ್ಯನು ಅಂತ ಹೇಳಲಾಗ್ತದೆ. ಸರ್ವಮಾನ್ಯನು ಅಂತಂದರೆ, ಈಗ ನಾನು ನೀವು ಹೇಳಿದ್ದೀವಿ ಪರಮಾತ್ಮ ಒಬ್ಬನೇ ಅಂತ, ಉಳಿದವ್ರು ಮತ್ತೊಬ್ರು ಹೇಳ್ತಾರೆ ಪರಮಾತ್ಮ ಎಲ್ಲ ಕಡೆಗಿದ್ದಾನೆ, ಎಲ್ಲರೊಳಗಿದ್ದಾನೆ. ಇಲ್ಲ, ಎಲ್ಲರದ್ದು ಏನಿರಬೇಕು ಈ ಭಾವನೆ, ಮಾನ್ಯತೆ ಒಂದೇ ಇರಬೇಕು. ಅದಕ್ಕೆ ಸರ್ವಮಾನ್ಯನು ಅಂತ ಪರಮಾತ್ಮನಿಗೆ ಹೇಳಲಾಗ್ತದೆ. ಈ ಪರಮಾತ್ಮನು ಸರ್ವಮಾನ್ಯನು. ಇನ್ನೂ ಪರಮಾತ್ಮನನ್ನು ನೋಡ್ತೀವಿ. ಪರಮಾತ್ಮ ಇಡೀ ಜಗತ್ತಿನ ಸರ್ವ ಧರ್ಮದ ಆತ್ಮಗಳ ಪಿತ ಆಗಿದ್ದಾರೆ ಅಂದಮೇಲೆ ಎಲ್ಲ ಧರ್ಮದವರು ಪರಮಾತ್ಮನ ಪ್ರತಿಯಾಗಿ ಹೇಳಿದರು. ಪರಮಾತ್ಮ ಸರ್ವ ಮಾನ್ಯ ಇದ್ದಾನೆ ಅಂತ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ದೇವನೊಬ್ಬ ನಾಮ ಹಲವು ಅಂತ. ಪರಮಾತ್ಮನು ಒಬ್ಬಾತನೇ ಇದ್ದಾನೆ. ಪರಮಾತ್ಮನಿಗೆ ಹೆಸರುಗಳು ಅನೇಕ ಇದ್ದಾವೆ. ಆಮೇಲೆ ಹಿಂದೂಗಳಲ್ಲಿ ಪರಮಾತ್ಮನಿಗೆ ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿ 12 ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ. ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳ್ತೀವಿ. ಶಿವನನ್ನ ಜ್ಯೋತಿ ಸ್ವರೂಪದಲ್ಲಿ, ಲಿಂಗದ ರೂಪದಲ್ಲಿ ಪೂಜಿಸಿದ್ದೀವಿ. ಯಾವುದು? ಸೌರಾಷ್ಟ್ರದ ಸೋಮನಾಥ, ನೇಪಾಳದ ಪಶುಪತಿನಾಥ, ಹಾಗೂ ಯಾವುದು ವಿಶ್ವನಾಥ, ಅಮರನಾಥ, ರಾಮೇಶ್ವರ, ವಿಶ್ವೇಶ್ವರ, ಜಗದೀಶ್ವರ, ಬೇರೆ ಬೇರೆ ಹೆಸರುಗಳಿಂದ ಪರಮಾತ್ಮನನ್ನು ಮಹಿಮೆ ಮಾಡಿದ್ದೀವಿ. ಪರಮಾತ್ಮ ಜ್ಯೋತಿರ್ಲಿಂಗಂ ಶಿವ ಅಂತ ಹಿಂದೂಗಳಲ್ಲಿ. ಆಮೇಲೆ ಕ್ರಿಶ್ಚಿಯನ್ರು ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್ ಅಂತ ಹೇಳಿ, ಪರಮಾತ್ಮನು ಒಬ್ಬ, ಪರಮಾತ್ಮನು ಪ್ರಕಾಶ ಸ್ವರೂಪ ಅಂತ ಹೇಳಿದ್ರು. ಆಮೇಲೆ ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ, ನಿರಾಕಾರ, ನಿರ್ವೈರ್, ನಿರ್ಭಯ ಅಂತ ಹೇಳಿದ್ರು. ಪರಮಾತ್ಮನು ಓಂಕಾರ ರೂಪದಲ್ಲಿದ್ದಾನೆ, ಒಬ್ಬನೇ ಇದ್ದಾನೆ ಅಂತ ಹೇಳಿ. ಇಸ್ಲಾಂ ಧರ್ಮದಲ್ಲಿ ಸಬ್ಕಾ ಮಾಲಿಕ್ ಏಕ್ ಹೈ, ಅಲ್ಲಾ ನೂರ್ ಹೈ. ಆಮೇಲೆ ಪರಮಾತ್ಮನು ಎಲ್ಲರಿಗೂ ಮಾಲೀಕ ಇದ್ದಾನೆ, ಪರಮಾತ್ಮನು ಪ್ರಕಾಶದ ರೂಪದಲ್ಲಿದ್ದಾನೆ. ಅಲ್ಲಾ ಏಕ ಮಹಿಮಾ ಅನೇಕ, ದೇವರು ಒಬ್ಬನು, ಮಹಿಮೆಗಳು ಅನೇಕ ಅಂತ ಹೇಳಿದ್ರು. ಆಮೇಲೆ ಬೌದ್ಧ ಧರ್ಮದಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ಕೆಂಪಾದ ಕಲ್ಲನ್ನಿಟ್ಟು ಧ್ಯಾನ ಮಾಡ್ತಾರೆ. ಪರಮಾತ್ಮನು ಪ್ರಕಾಶದ ಸ್ವರೂಪ ಅಂತ. ಎಲ್ಲ ಧರ್ಮಗಳದ್ದು ನೋಡಿದಾಗ ಭಾಷೆಗಳು ಬೇರೆ ಬೇರೆ ಇದ್ದಾವೆ, ಭಾವನೆ ಒಂದೇ ಇದೆ. ಹೌದಲ್ರಿ? ಎಲ್ಲರೂ ಈಗ ಪ್ರಕಾಶ, ಜ್ಯೋತಿ ಸ್ವರೂಪ ಅಂದ್ರೂ ಒಂದೇ, ಲೈಟ್ ಅಂದ್ರೂ ಒಂದೇ, ನೂರ್ ಅಂದ್ರೂ ಒಂದೇ, ಓಂಕಾರ ಅಂದ್ರೂ ಒಂದೇ. ಭಾಷೆಗಳು ಬೇರೆ ಬೇರೆ ಇದ್ದಾವೆ, ಭಾವನೆ ಒಂದೇ. ಆಮೇಲೆ ಯಾವುದೇ ಧರ್ಮಾತ್ಮರು ನಾನು ಅಂತ ತಮ್ಮ ಕಡೆಗೆ ಅಥವಾ ನಾನು ಅಂತ ತನ್ನ ಕಡೆಗೆ ತೋರಿಸ್ಕೊಂಡ್ರೇನ್ರಿ? ಪರಮಾತ್ಮನು ಒಬ್ಬನೇ ಇದ್ದಾನೆ. ಮೇಲೆ ತೋರಿಸಿದ್ರು ಪರಮಾತ್ಮನು ಏಕೈಕ, ಪರಮಾತ್ಮನು ಒಬ್ಬನು ಅಂತ ಎಲ್ಲರೂ ಹೇಳಿದ್ರು. ಅಂದಮೇಲೆ ಪರಮಾತ್ಮನು ಸರ್ವ ಧರ್ಮ ಮಾನ್ಯನಾಗಿದ್ದಾನೆ. ಅಂದಮೇಲೆ ಎಲ್ಲರೂ ಪರಮಾತ್ಮನು ಒಬ್ಬನು, ಪರಮಾತ್ಮನು ನಿರಾಕಾರನು, ಪರಮಾತ್ಮನು ಜ್ಯೋತಿ ಸ್ವರೂಪನು ಅಂತ ಸ್ವೀಕಾರ ಮಾಡಿದಾನಂದಮೇಲೆ ನಾವು ಸ್ವೀಕಾರ ಮಾಡೋದಕ್ಕೆ ಯೋಗ್ಯ ಇದೆ. ಅದಕ್ಕೆ ಪರಮಾತ್ಮನು ಸರ್ವಮಾನ್ಯನು ಒಂದನೇದು. ಎರಡನೇದು ಪರಮಾತ್ಮನು ಸರ್ವಶ್ರೇಷ್ಠನು. ಸರ್ವಶ್ರೇಷ್ಠನು ಅಂತಂದರೆ ಯಾರಿಗೆ ಜನನ ಮರಣ ಇಲ್ಲವೋ ಅವರಿಗೆ ಅಮರನಾಥ, ಮೃತ್ಯುಂಜಯ, ಮುಕ್ತೇಶ್ವರ ಅಂತ ಕರಿತೀವಿ. ಪರಮಾತ್ಮನು ಶರಣರು ಹೇಳ್ತಾರೆ,
ತಂದೆ ತಂದೆ ಇಲ್ಲದ ಕಂದ, ಜನನಿ ಇಲ್ಲದ ಜನಿತ ಅಂತ ಹೇಳಿದ್ರು. ಅದಕ್ಕೆ ಅವನಿಗೆ ಹುಟ್ಟು ಮೆಟ್ಟು ಅನ್ನುವಂಥದ್ದು ಇಲ್ಲ. ಪರಮಾತ್ಮನು ಅಜನ್ಮ, ಅಯೋನಿಜ, ಅಭೋಕ್ತ, ಅಶರೀರಿ, ನಿರಾಕಾರ ಪರಮಾತ್ಮ ಇದ್ದಾನೆ. ಅಂದಮೇಲೆ ಉಳಿದೆಲ್ಲ ಆತ್ಮಗಳಿಗೆ ಏನು ಹೇಳ್ತೀವಿ? ದೇವಾತ್ಮ, ಧರ್ಮಾತ್ಮ, ಮಹಾತ್ಮ, ಪುಣ್ಯಾತ್ಮ ಅಂತ ಹೇಳ್ತೀವಿ. ಅವರಿಗೆ ಬಹುವಚನದಲ್ಲಿ ಹೇಳ್ತೀವಿ. ದೇವಾತ್ಮರು, ಧರ್ಮಾತ್ಮರು, ಪುಣ್ಯಾತ್ಮರು, ಮಹಾತ್ಮರು ಅಂತ ಹೇಳ್ತೀವಿ. ಪರಮಾತ್ಮರು ಅಂತೆಲ್ಲಾದ್ರೂ ಹೇಳ್ತೀವೇನ್ರಿ? ಪರಮಾತ್ಮಗಳು ಅಂತೆಲ್ಲಾದ್ರೂ ಹೇಳ್ತೀವೇನ್ರಿ? ಇಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮನು ಏಕೈಕ ಆಗಿದ್ದಾನೆ. ಆಮೇಲೆ ಪರಮಾತ್ಮನಿಗೆ ಹುಟ್ಟು ಸಾವು ಅನ್ನುವಂಥದ್ದಿಲ್ಲ, ಅಮರನು. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳೆ, ಸಾವಿಲ್ಲದ, ಕೇಳಿಲ್ಲದ, ರೋಗಿಲ್ಲದ ಚೆಲುವನಿಗೆ ಒಲಿದೆ ನಾವು ಅಂತ. ಅಂದ್ರೆ ಪರಮಾತ್ಮನಿಗೆ ಹುಟ್ಟು ಸಾವು ಕೇಳು ಅನ್ನುವಂಥದ್ದು ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅದಕ್ಕೆ ಈ ದೇಹಧಾರಿಗಳು ಯಾರೂ ಪರಮಾತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ದೇಹಧಾರಿಗಳೇ ಬೇರೆ, ನಿರಾಕಾರಿಯಾಗಿರುವಂತಹ ಪರಮಾತ್ಮನೇ ಬೇರೆ. ಅದಕ್ಕೆ ಪರಮಾತ್ಮನು ನಿರಾಕಾರ ಇದ್ದಾನೆ, ಪರಮಾತ್ಮನು ಸರ್ವಶ್ರೇಷ್ಠ ಆಗಿದ್ದಾನೆ. ಯಾಕಂದ್ರೆ ಸರ್ವ ಮಾನ್ಯನೂ ಹೌದು, ಸರ್ವಶ್ರೇಷ್ಠನೂ ಹೌದು. ಅದಕ್ಕೆ ಪರಮಾತ್ಮನಿಗೆ ಸರ್ವಶ್ರೇಷ್ಠನು ಅಂತ ಹೇಳ. ಆಮೇಲೆ ಸರ್ವಜ್ಞನು ಅಂದ್ರೆ ಇಡೀ ಜಗತ್ತಿನ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಲ್ಲಿದೆಯೋ ಅವರಿಗೆ ಸರ್ವಜ್ಞ ಅಂತ ಹೇಳ. ಅದಕ್ಕೆ ಪರಮಾತ್ಮನನ್ನ ಜ್ಞಾನದ ಸಾಗರ ಅಂತ ಮಹಿಮೆ ಮಾಡ್ತೀವಿ. ಪರಮಾತ್ಮನು ಜ್ಞಾನದ ಸಾಗರ ಇದ್ದಾರೆ ಹಾಗೂ ಸರ್ವಜ್ಞ ಇದ್ದಾರೆ. ಸರ್ವಜ್ಞ ಅಂತ ಹೆಸರಿರ್ಬೋದು. ಈಗ ಎಷ್ಟೋ ಜನರಿಗೆ ತಂದೆ ತಾಯಿ ಸರ್ವಜ್ಞ ಅಂತ ಹೆಸರು ಇಡ್ತಾರೆ. ಸರ್ವಜ್ಞ ಕವಿ ಹೆಸರಿದೆ. ಆ ಸರ್ವಜ್ಞನಿಗೆ ಅವ್ರ ತಂದೆ ತಾಯಿ ಪರಮಾತ್ಮನ ಹೆಸರನ್ನ ಮಗನಿಗೆ ಇಟ್ರು. ಅವನು ಸರ್ವಜ್ಞ ಅಂತ ಹೇಳಿಲ್ಲ. ಅವನು ಕೂಡ ಏನ್ ಹೇಳಿದ? ಸರ್ವರಿಂದ ಒಂದೊಂದು ನುಡಿ ಕಲಿತು ಸರ್ವಜ್ಞ ಆದೆ ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮನಿಗೆ ಮಾತ್ರ ನಾವು ಸರ್ವಜ್ಞ ಅಂತ ಹೇಳೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಪರಮಾತ್ಮನು ಎಲ್ಲಾ ಜ್ಞಾನವೂ ಇರುವಂಥವನು, ಆದಿ ಮಧ್ಯ ಅಂತ್ಯದ ಜ್ಞಾನ ಇರುವಂಥವನು. ಅಪ್ಪೆ ಮೆಡಿಟೇಷನ್ ರೂಮ್ ಒಳಗೆ ಚೇರಿದ ನೋಡಿ ತೊಂಬರಿ ಶೈಲ ಒಳಗಿನ ಚೇರ್ ತಗೋ, ಬಾಬಾ ರೂಮ್ನ ಚೇರ್ನ ತಗೋರಿ. ಅದಕ್ಕೆ ಪರಮಾತ್ಮ ಸರ್ವಜ್ಞನು ಹೌದು, ಸರ್ವಮಾನ್ಯನು, ಸರ್ವಶ್ರೇಷ್ಠನು, ಸರ್ವಜ್ಞನು. ಪರಮಾತ್ಮನಿಗೆ ಸರ್ವಶಕ್ತಿವಂತ ಅಂತ ಹೇಳಲಾಗ್ತದೆ. ಪರಮಾತ್ಮನಲ್ಲಿ ಜಗತ್ತಿನ ಎಲ್ಲ ಶಕ್ತಿಯು ಪರಮಾತ್ಮನಲ್ಲಿ. ಅದಕ್ಕೆ ದೇವರು ದೊಡ್ಡವನು ಅಂತ ಹೇಳ್ತೀವಿ. ದೊಡ್ಡವನು ಅಂತ ಯಾವ ಅರ್ಥದಲ್ಲಿ ಹೇಳ್ತೀವಿ? ಗಾತ್ರ, ತೂಕ, ಅಳತೆಯಲ್ಲಿ ದೊಡ್ಡವನು ಅಲ್ಲ, ಗುಣಗಳಲ್ಲಿ, ಶಕ್ತಿಗಳಲ್ಲಿ ಪರಮಾತ್ಮನು ದೊಡ್ಡವನು. ಈಗ ಬಾಗಲಕೋಟೆ DC ಇದ್ದಾರೆ, ಜಿಲ್ಲೆಯ ಅಧಿಕಾರಿ, ದೊಡ್ಡ ಅಧಿಕಾರಿ ಅಂತ ಹೇಳ್ತೀವಿ. ಅವರ ತೂಕದ ಮೇಲೆ, ಗಾತ್ರದ ಮೇಲೆ ದೊಡ್ಡವರು ಅಂತ ಹೇಳ್ತೀವಿ. ಅವರ ಅಧಿಕಾರದ ಮೇಲೆ, ಅವರಲ್ಲಿರುವಂತಹ ಶಕ್ತಿಯ ಆಧಾರದ ಮೇಲೆ ಏನ್ ಹೇಳ್ತೀವಿ? ದೊಡ್ಡವರು. ಹಾಗೆ ಪರಮಾತ್ಮನು ದೊಡ್ಡವನು. ಅದಕ್ಕೆ ಪರಮಾತ್ಮನನ್ನು ಮಹಿಮೆ ಮಾಡ್ತೀವಿ. ವಿಶ್ವೇಶ್ವರ, ಲೋಕೇಶ್ವರ, ಸರ್ವಲೋಕೇಶ್ವರ, ಜಗದೀಶ್ವರ, ಮಹೇಶ್ವರ ಅಂತ ಪರಮಾತ್ಮನಿಗೆ ಹೇಳ್ತೀವಿ. ಪರಮಾತ್ಮನು ದೊಡ್ಡವನು ಅಂತ ಮಹಿಮೆ ಮಾಡ್ತೀವಿ. ಆದ್ರಿಂದ ಗೊತ್ತಾಗ್ತದೆ ಪರಮಾತ್ಮನು ಸರ್ವಶಕ್ತಿವಂತನು ಅಂತ. ಈ ಕ್ವಾಲಿಟಿ ಪರಮಾತ್ಮ ಒಬ್ಬನನ್ನ ಬಿಟ್ರೆ ಬೇರೆ ಯಾರಲ್ಲಿಯೂ ಇಲ್ಲ. ಇದೇನ್ರಿ ಸರ್ವಮಾನ್ಯನು, ಸರ್ವಶ್ರೇಷ್ಠನು, ಸರ್ವಜ್ಞನು, ಸರ್ವಶಕ್ತಿವಂತನು. ಅದಕ್ಕೆ ಸರ್ವೋಪರಿ ಅಂತಂದ್ರೆ ಸರ್ವರಿಗಿಂತಲೂ ಶ್ರೇಷ್ಠನಾಗಿರುವಂಥವನು ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಲಾಗ್ತದೆ. ಆದ್ದರಿಂದ ಪರಮಾತ್ಮನು ಈ ಎಲ್ಲಾ ಗುಣಗಳನ್ನು ಹೊಂದಿರುವಂಥವನು. ಸರ್ವ ಆತ್ಮರಿಗೆ ಅಂದ್ರೆ ಜಗತ್ತಿನ ಎಲ್ಲ ಆತ್ಮಗಳಿಗೆ, ಒಂದು ಜಾತಿ, ಮತ, ಪಂಥ, ಧರ್ಮ, ವೇಷ, ಭಾಷೆ, ದೇಶಕ್ಕೆ ಬೇರೆ ಬೇರೆ ಇದ್ದಾನೆ ಅಂತಲ್ಲ, ಇಡೀ ಜಗತ್ತಿಗೆ ಒಬ್ಬಾತನೇ ಪರಮಾತ್ಮನು. ಅದಕ್ಕೆ ಮಹಾತ್ಮರೆಲ್ಲರೂ ಹೇಳಿದ್ರು ಪರಮಾತ್ಮನು ಒಬ್ಬಾತನೇ. ದೇವನೊಬ್ಬ, ನಾಮ ಹಲವು ಅಂತ ಹೇಳಿದ್ರು. ಗಾಡ್ ಇಸ್ ಒನ್, ಗಾಡ್ ಇಸ್ ಲೈಟ್ ಅಂತ ಹೇಳಿದ್ರು. ಅಲ್ಲ ಏಕ್ ಮಹಿಮಾ ಅನೇಕ ಅಂತ ಹೇಳಿದ್ರು. ಏಕ್ ಓಂಕಾರ ಅಂತ ಹೇಳಿದ್ರು.
ಎಲ್ಲರೂ ಹೇಳಿರೋ ಒಂದೇ. ಯಾವ ರೀತಿ ಸೂರ್ಯ ಒಬ್ಬನೇ ಇದ್ದಾನೆ, ಎಲ್ಲರಿಗೂ ಶಾಖ ಬೆಳಕನ್ನು ಕೊಡ್ತಾನೆ. ಭೂಮಿ ಒಂದೇ ಇದೆ, ಎಲ್ಲರಿಗೂ ಅನ್ನ ಕೊಡುವಂಥದ್ದು. ಹಾಗೆ ಇಡೀ ವಿಶ್ವದ ಒಡೆಯ ಪರಮಾತ್ಮನು ಕೂಡ ನಮ್ಮೆಲ್ಲರಿಗೂ ತಂದೆ ಒಬ್ಬಾತನೇ ಇದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ಏನಂತ ಹೇಳಾಗ್ತದೆ, ಇಡೀ ವಿಶ್ವದ ಸರ್ವ ಆತ್ಮರ ಏಕೈಕ ಪಿತ ಪರಮಾತ್ಮ, ಶಿವ ಪರಮಾತ್ಮ ಅಂತ ಪರಮಾತ್ಮನಿಗೆ ಹೇಳಲಾಗ್ತದೆ. ಆಮೇಲೆ ಪರಮಾತ್ಮ ರೂಪದಲ್ಲಿ ಬಿಂದು, ಗುಣದಲ್ಲಿ ಸಾಗರ ಇಲ್ಲ. ಪರಮಾತ್ಮನು ರೂಪದಲ್ಲಿ ಬಿಂದು, ಗುಣದಲ್ಲಿ ಸಾಗರ. ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ. ಶಾಂತಿಯ ಸಾಗರ, ಪ್ರೇಮದ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಪತಿತ ಪಾವನ, ದಿವ್ಯ ದೃಷ್ಟಿದಾತ, ದಿವ್ಯ ಜನ್ಮದಾತ, ದಿವ್ಯ ಬುದ್ಧಿದಾತ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು ಇತ್ಯಾದಿ ಗುಣಗಳಿಂದ ಭಗವಂತನನ್ನು ಮಹಿಮೆ ಮಾಡಲಾಗ್ತದೆ. ಸಾಗರನು ಅಂತ ಹೇಳಲಾಗ್ತದೆ. ಇದಕ್ಕೆ ಪರಮಾತ್ಮನು ಸಾಗರನು ಅಂತ ಹೇಳಲಾಗ್ತದೆ. ಸಾಗರ ಅಂದ್ರೆ ಸೀಮೆ ಅನ್ನುವಂಥದ್ದು. ಪರಮಾತ್ಮನ ಶಕ್ತಿಗೆ ಸೀಮೆ, ಪರಮಾತ್ಮನ ಗುಣಗಳಿಗೆ ಸೀಮೆ ಅನ್ನುವಂಥದ್ದು ಇಲ್ಲ. ಅದಕ್ಕೆ ಶರಣರು ಹೇಳಿದ್ರು, ಜಗದಗಲ ಮುಗಿಲಾಗಲ್ಲ ಅಂತ. ಪರಮಾತ್ಮ ಎಷ್ಟು ದೊಡ್ಡವಿದ್ದಾನೆ ಅಂದ್ರೆ, ಜಗತ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡವಿದ್ದಾನೆ, ಮುಗಿಲು ಎಷ್ಟು ಎತ್ತರ ಇದೆ ಅಷ್ಟು ಎತ್ತರ ಇದ್ದಾನೆ. ಅದಕ್ಕೆ ಮತ್ತೆ ಹೇಳಿದ್ರು, ಆಕಾಶದ ಕರ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿದ್ದ ನಿಮ್ಮ ಶ್ರೀ ಚರಣ, ಅಗಮ್ಯ ಅಗೋಚರ ನನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಅದಕ್ಕೆ ಪರಮಾತ್ಮನಿಗೆ ಸೀಮೆ ಇರುವಂತಹ ರೂಪ ಇಲ್ಲ. ಜಗತ್ ಅಗಲ ಅಂದ್ರೆ ಜಗತ್ತೆಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು, ಅವನ ಗಾತ್ರ ಇದೆ ಅಂತ ಅರ್ಥ ಅಲ್ಲ. ಪರಮಾತ್ಮನಲ್ಲಿರುವಂತಹ ಗುಣಗಳು, ಶಕ್ತಿಗಳು ಜಗತ್ತಿನಾದ್ಯಂತ ಇರುವಷ್ಟಿದ, ಅಂದ್ರೆ ಸೀಮೆ ಅನ್ನುವಂಥದ್ದು ಇಲ್ಲ. ಆಮೇಲೆ ಅವನು ಅಗಮ್ಯ ಅಗೋಚರ, ಅವನು ನಮಗೆ ಕೈಕಾಲಿಂದ ನಡೆಯುವಂಥವನು, ತಿರುಗಾಡುವಂಥವನಲ್ಲ. ಅಗೋಚರ, ಈ ಚರ್ಮದ ಕಣ್ಣಿಗೆ ಗೋಚರ ಆಗುವಂಥವನಲ್ಲ. ಅವನು ಕರಸ್ಥಳಕ್ಕೆ ಬಂದು ಹುಡುಕಾದಿರಿ, ಅಂದ್ರೆ ನನ್ನ ಕರಸ್ಥಳದಲ್ಲಿ ನೀವು ಬೆಳಕಾದಿರಿ. ಪಾಯಿಂಟ್ ಆಫ್ ಲೈಟ್ ಪರಮಾತ್ಮ ಇದ್ದಾರೆ. ಅದಕ್ಕೆ ಪರಮಾತ್ಮ ಎಲ್ಲ ಗುಣಗಳಿಗೂ ಶಕ್ತಿಗಳಿಗೂ ಸಾಗರ ಇದ್ದಾರೆ. ಪರಮಾತ್ಮ ಸರ್ವಶ್ರೇಷ್ಠ ಇದ್ದಾರೆ. ಪರಮಾತ್ಮನ ಹೆಸರು ಶಿವ. ಶಿವ ಅಂದ್ರೆ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ, ಸರ್ವರಿಗೂ ಹಿತಕಾರಿ. ಶಿವ ಅಂದ್ರೆ ಹಿಂದೂಗಳ ದೇವರು ಅಂತ ಅರ್ಥ ಅಂತ ನಾವು ತಿಳ್ಕೊಂಡಿದ್ವಿ. ಹಿಂದೂಗಳ ದೇವರು ಅಂದ್ರೆ ಶಿವ, ಕ್ರಿಶ್ಚಿಯನ್ ದೇವರು ಅಂದ್ರೆ ಗಾಡ್, ಮುಸ್ಲಿಂ ದೇವರು ಅಂದ್ರೆ ಅಲ್ಲ ಅಂತ. ಅದಕ್ಕೆ ನಾವು ಒಂದು ಅಕ್ಕಿಗೆ ಕನ್ನಡದಲ್ಲಿ ಅಕ್ಕಿ ಅಂದೀವಿ, ಇಂಗ್ಲಿಷ್ನಲ್ಲಿ ರೈಸ್ ಅಂದೀವಿ, ಹಿಂದಿಯಲ್ಲಿ ಚಾವಲ್ ಅಂದೀವಿ, ಮರಾಠಿಯೊಳಗೆ ತಾಂದೂಳ ಅಂದೀವಿ. ಎಷ್ಟು ಪ್ರಚಲಿತ ಭಾಷೆ ಇದಾವೋ ಅಷ್ಟು ಭಾಷೆಯಲ್ಲಿ ಅಕ್ಕಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆದ್ರೆ ವಸ್ತು ಏನಿದೆ ರೀ, ಒಂದೇ. ಹಾಗೆ ಪರಮಾತ್ಮನು ಒಬ್ಬಾತನೇ ಇದ್ದಾನೆ. ಆ ಒಬ್ಬ ಪರಮಾತ್ಮನನ್ನ ಒಬ್ರು ಶಿವ ಅಂದ್ರು, ಒಬ್ರು ಅಲ್ಲ ಅಂದ್ರು, ಒಬ್ರು ಗಾಡ್ ಅಂದ್ರು, ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ರು. ಆದ್ರೆ ಶಿವ ಇದರ ಅರ್ಥ ಏನು ಅಂದ್ರೆ ಸದಾ ಕಲ್ಯಾಣಕಾರಿ, ಸರ್ವರಿಗೂ ಕಲ್ಯಾಣಕಾರಿ, ಎಲ್ಲರಿಗೂ ಕಲ್ಯಾಣ ಮಾಡುವಂತಹ ಕರ್ತವ್ಯ ಭಗವಂತನದು. ಅದಕ್ಕೆ ಕರ್ತವ್ಯ ವಾಚಕ ಪದ, ಕರ್ತವ್ಯ ವಾಚಕ ಹೆಸರು ಪರಮಾತ್ಮನದು ಶಿವ ಅಂತಿದೆ. ಅದಕ್ಕೆ ಸದಾ ಶಿವ ಅಂತ ಕರಿತೀವಿ. ಅಂದ್ರೆ ಸದಾ ಸರ್ವರಿಗೂ ಕಲ್ಯಾಣ ಮಾಡುವಂಥವನು ಪರಮಾತ್ಮ ಇದ್ದಾನೆ. ಅದಕ್ಕೆ ಪರಮಾತ್ಮ ಇಡೀ ವಿಶ್ವಕ್ಕೆ ಒಬ್ಬಾತನೇ ಇರೋದ್ರಿಂದ ಪರಮಾತ್ಮನಿಗೆ ವಿಶ್ವೇಶ್ವರ, ಲೋಕೇಶ್ವರ, ಮಹೇಶ್ವರ, ಜಗದೀಶ್ವರ, ಮಹಾಕಾಲೇಶ್ವರ, ಬೇರೆ ಬೇರೆ ಹೆಸರುಗಳಿಂದ ಪರಮಾತ್ಮನನ್ನ ಮಹಿಮೆ ಮಾಡಿದೆ. ಪರಮಾತ್ಮನ ಕರ್ತವ್ಯ ಇಡೀ, ಅವನ ಹೆಸರು ಶಿವ. ಕರ್ತವ್ಯ ಇಡೀ ಜಗತ್ತಿಗೆ ಕಲ್ಯಾಣ ಮಾಡೋದು. ಅವನ ಗುಣಗಳು ಸಾಗರದಷ್ಟು. ಪರಮಾತ್ಮನಿಗೂ ನಮಗೂ ಇರುವಂತಹ ಸಂಬಂಧ ಏನು ಅಂದ್ರೆ, ಪರಮಾತ್ಮನು ತಂದೆ, ನಾವು ಮಕ್ಕಳು. ಇಷ್ಟು ದಿನಗಳಿಂದ ನಾವೇನ್ ಮಾಡಿದ್ದೀವಿ, ಪರಮಾತ್ಮನು ತಂದೆ ಅಂತ ಮಹಿಮೆ ಮಾಡಿದ್ದೀವಿ, ವಚನ ಹೇಳಿದ್ದೀವಿ, ಶ್ಲೋಕ ಹೇಳಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ, ಹಾಡು ಹೇಳಿದ್ದೀವಿ. ಏನಂತ, ಪರಮಾತ್ಮ ನೀನೇ ನನ್ನ ತಂದೆ, ತಾಯಿ, ಬಂಧು ಬಳಗ ನೀನೆ. ತಂದೆ ನೀನು, ತಾಯಿ ನೀನು ಅಂತ ವಚನ ಹೇಳಿದ್ದೀವಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ ಶ್ಲೋಕ ಹೇಳಿದ್ದೀವಿ. ತುಮೇವ ಮಾತಾ ಪಿತಾ ತುಮೇವ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಆದರೆ ಅದು ಬರೀ ಪ್ರಾರ್ಥನೆ, ಶ್ಲೋಕ, ಹಾಡು ಇಷ್ಟಕ್ಕೆ ಸಂಬಂಧ ಆಗಿತ್ತು. ಆದರೆ ಆ ಸಂಬಂಧದ ಅನುಭವ ನಾವು ಮಾಡಿರಲಿಲ್ಲ.
ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ ಏನಿತ್ತು ಅಂತಂದ್ರೆ, ನೀನು ಭಗವಂತ, ನಾನು ಭಕ್ತ, ನೀನು ಶ್ರೇಷ್ಠ, ನಾನು ಕನಿಷ್ಠ, ನೀನು ಶ್ರೇಷ್ಠನು, ನಾನು ಪಾಪಿ, ನೀಚ, ಕಪಟಿ ಇದ್ದೇನೆ, ನಾನು ಮಾಡಿದಂಥ ತಪ್ಪಿಗೆ ನೀನು ಕ್ಷಮೆ ಮಾಡು ಅಂತ ಭಯದಿಂದ ಭಗವಂತನನ್ನ ನೆನಪು ಮಾಡ್ತಿದ್ದಿ. ನೀನು ಶ್ರೇಷ್ಠ, ನಾನು ಕನಿಷ್ಠ ಅಂತ ತಿಳ್ಕೊಂಡಿದ್ದೀವಿ. ಪರಮಾತ್ಮ ಈಗ ನಮಗೆ ತಿಳಿಸ್ಕೊಡ್ತಾರೆ, ಪರಮಾತ್ಮನಿಗೂ ನಮಗೂ ಸಂಬಂಧ ಏನು ಅಂದ್ರೆ, ಅವನು ತಂದೆ, ನಾವು ಮಕ್ಕಳು. ಪರಮಾತ್ಮನು ನಮ್ಮ ತಂದೆ, ನಾವು ಮಕ್ಕಳು. ಈ ಸಂಬಂಧದ ಅನುಭವ ನಾವು ಮಾಡಬೇಕಾಗಿದೆ. ತಂದೆ ಮಕ್ಕಳ ಸಂಬಂಧದ ಸಮೀಪದ ಇದೆ, ಪ್ರೀತಿಯ ಸಂಬಂಧ ಇದೆ. ಈಗ ಯಾರಾದರೂ ಹೊರಗಡೆಯಿಂದ ಮನೆಗೆ ಬರ್ತಾರೆ, ಸಾಹೇಬ್ರದಾರೇನ್ರಿ ಅಂತಾರೆ, ಮಾಲೀಕರದಾರೇನ್ರಿ ಅಂತಾರೆ, ಗೌಡ್ರದಾರೇನ್ರಿ ಅಂತಾರೆ, ಸೌಕಾರದಾರೇನ್ರಿ ಅಂತಾರೆ, ಅಪ್ಪರದಾರೇನ್ರಿ ಅಂತಾರೆ, ಹೊರಗಡೆ ನಿಂತು ಕೇಳ್ತಾರೆ. ಆದರೆ ಮಗ ಬಂದ ಅಂತಂದ್ರೆ ಹೊರಗಡೆ ನಿಂತು ಅಪ್ಪ ಅದಾನೇನ್ರಿ ಅಂತ ಕೇಳ್ತಾನೇನ್ರಿ? ಅಪ್ಪ ನೇರವಾಗಿ ಒಳಗಡೆ ಬರ್ತಾನೆ, ತಂದೆ ಜೊತೆಗಿರ್ತಾನೆ, ಸಣ್ಣವನಿದ್ರ ಮೇಲೆ ಕೂತ್ಕೊಳ್ತಾನೆ. ಅಂದ್ರೆ ತಂದೆ ಮಕ್ಕಳ ಸಂಬಂಧ ಸಮೀಪದ ಸಂಬಂಧ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ, ನೀವು ಮಕ್ಕಳಿದ್ದೀರಿ, ನೀವು ಭಕ್ತರು ಅಲ್ಲ, ಬೇಡುವವರಲ್ಲ, ಅಧಿಕಾರದಿಂದ ತಗೊಳ್ಳೋರಿದ್ದೀರಿ. ಮಕ್ಕಳು ಬೇಡಂಗಿಲ್ಲ, ಅಪ್ಪ ಅವನಿಷ್ಟೇ ಕೊಡು, ಅಪ್ಪ ಅವನಿಷ್ಟೇ ಕೊಡು ಅನ್ನೋದಿಲ್ಲ. ಮಕ್ಕಳು ಏನ್ ಮಾಡ್ತಾರೆ? ಅಧಿಕಾರದಿಂದ ತಗೊಳ್ಳುವಂಥವ್ರು ಮಕ್ಕಳು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ, ನೀವು ನನ್ನ ಮಕ್ಕಳಿದ್ದೀರಿ. ಅದಕ್ಕೆ ಪರಮಾತ್ಮನಿಗೂ ನಮಗೂ ಸಂಬಂಧ ಏನು ಅಂದ್ರೆ, ತಂದೆ ಮತ್ತು ಮಕ್ಕಳ ಸಂಬಂಧ. ಪರಮಾತ್ಮ ನಮ್ಮ ತಂದೆ, ನಾವು ಆತನಿಗೆ ಮಕ್ಕಳಿದ್ದೀವಿ. ಅದಕ್ಕೆ ಅನುಭವಿಗಳು ಹೇಳಿದ್ರು, ಮಕ್ಕಳಾಗದೆ ಮುಕ್ತಿ ಇಲ್ಲ ಅಂತ. ಅದನ್ನು ಜಗತ್ತಿನ ಜನ ಏನ್ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಹೊಟ್ಟೆಯಿಂದ ಜನ್ಮ ಕೊಡುವಂತಹ, ಜನ್ಮ ಪಡೆಯುವಂತಹ ಮಕ್ಕಳು ಇಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡ್ರು. ಇಲ್ಲ, ಇವತ್ತಿನ ಜಗತ್ತಿನಲ್ಲಿ ಮಕ್ಕಳು ಎಂಥವರು ಅಂದ್ರೆ, ಹಾವು ಚಳಿನಂತ ಮಕ್ಕಳು ಇರ್ತಾರೆ ಅಂತ. ಮಕ್ಕಳು ಇಲ್ಲ ಅಂದ್ರೆ ಮುಕ್ತಿ ಇಲ್ಲ. ಆದ್ರೆ ಮಕ್ಕಳು ಇರುವವರಿಗೆ ಕೇಳ್ರಿ, ಹೆಂಗಿದ್ದೀರಿ ನೀವು? ಮಕ್ಕಳಿದ್ದೀರಲ್ಲ, ಹಿಂಗದಾರ ಅಂತಂದ್ರೆ ಏನ್ ಕೇಳ್ತೀರಿ ನಮ್ಮ ಕತೆ ಅಂತ. ಅವ್ರಿಗೆ ಏನಂತೀರಿ? ನಿಮ್ಗಿಲ್ಲ, ಮನೆ ಪುಣ್ಯ ಮಾಡಿ ಬಂದಿ. ಇಲ್ಲ ಅನ್ನೋದು ಒಂದೇ ಶಬ್ದದ, ಆದ್ರೆ ನೀವು ಪುಣ್ಯ ಮಾಡಿದೆ. ಹೌದೇ ಇವತ್ತಿನ ವರ್ತಮಾನ ಜಗತ್ತಿನಲ್ಲಿ. ಅದಕ್ಕೆ ಆ ಮಕ್ಕಳು ಇಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ನಾವು ಭಗವಂತನ ಮಕ್ಕಳಾಗದೆ ಮುಕ್ತಿ ಇಲ್ಲ. ಯಾಕೆ ಅಂದ್ರೆ ಮಕ್ಕಳಿಗೆ ನಿಶ್ಚಿಂತೆ ಇರ್ತಾರೆ. ಈ ಮಕ್ಕಳಿಗೆ ಏನಾದ್ರು ಜವಾಬ್ದಾರಿ ಅದೇನ್ರಿ? ನಿಶ್ಚಿಂತೆ ಇರ್ತಾರೆ, ಯಾವುದೋ ಭಾರ, ಚಿಂತೆ, ಜವಾಬ್ದಾರಿ ಯಾವುದೂ ಇಲ್ಲ. ಹಂಗೆ ನಾವು ಭಗವಂತನಿಗೆ ಮಕ್ಕಳಾದಾಗ ನನ್ನೆಲ್ಲ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಭಗವಂತನಿಗಿದೆ. ಈಗ ನೋಡ್ರಿ, ನಾವು ಸಣ್ಣವರಿದ್ದಾಗ ತಂದೆ ತಾಯಿ ಜೊತೆಗೆ ಹೋಗ್ತಿದ್ವಿ. ತಂದೆ ತಾಯಿ ಜೊತೆಗೆ ಎಲ್ಲರೂ ಹೋಗ್ಬೇಕಾದ್ರೆ ನಾವೇನಾದ್ರೂ ಸಂಕಲ್ಪದಿಂದ ವಿಚಾರ ಮಾಡಿಬೇಕ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾರೋ, ಏನ್ ಮಾಡ್ತಾರೋ, ಎಲ್ಲಿ ಬಿಡ್ತಾರೋ, ಏನ್ ಉಡಿಸ್ತಾರೋ ಒಂದು ಸಂಕಲ್ಪ ಆದ್ರೂ ಮಾಡಿಬೇಕ್ರಿ. ಯಾಕೆ ಮಾಡಿಲ್ಲ? ನಿಶ್ಚಿಂತ ಇದ್ದೀವಿ, ಜವಾಬ್ದಾರಿ ಅವರಿಗೆ. ನಮ್ಮ ತಂದೆ ಅನ್ನೋದು, ತಾಯಿ ಅನ್ನುವಂಥದ್ದು ನಿಶ್ಚಯ ಇದ್ದಾಗ ನಮಗೆ ಎರಡನೇ ಸಂಕಲ್ಪನೆ ಇಲ್ಲ. ಆ ತಂದೆ ತಾಯಿ ಬಿಟ್ರೆ ಬೇರೆಯವ್ರ ಜೊತೆಗೆ ಹೋಗ್ಬೇಕಾದ್ರೆ ಒಂದು ವಿಚಾರ ಬಂದಿರ್ಬೋದು, ಅಲ್ಲಿ ತಂದೆ ತಾಯಿ ಜೊತೆಗಿದ್ದಾಗ ಏನಾದ್ರು ವಿಚಾರ ಬಂದಿದೆ ಅಂದ್ರೆ ಇಲ್ಲ. ಹಂಗೆ ಪರಮಾತ್ಮ ನಮ್ಮ ತಂದೆ ಅನ್ನುವಂತಹ ನಿಶ್ಚಯ ಇದ್ದಾಗ ಆಗ ಸಂಶಯ ಅನ್ನುವಂತಹ ಮಾತು ಇಲ್ಲ. ಅದಕ್ಕೆ ಎಲ್ಲಾ ಜವಾಬ್ದಾರ ಪರಮಾತ್ಮ ನಮಗೆ ಇದ್ದಾರೆ. ನಾವು ತಂದೆ ಅಂದಾಗ ನಾವು ಮಕ್ಕಳು, ಮಕ್ಕಳ ಜವಾಬ್ದಾರಿ ತಂದೆಗಿದೆ. ಆದ್ಮೇಲೆ ನಿರ್ಭಯವಾಗಿರ್ತೀವಿ, ನಿಶ್ಚಿಂತರಾಗಿರ್ತೀವಿ, ಹಗುರವಾಗಿರ್ತೀವಿ. ಅದಕ್ಕೆ ಸದಾ ಕಾಲ ನಾವು ಇದನ್ನ ಹೇಳ್ತಾ ಬಂದಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ, ಮಹಿಮಾ ಮಾಡಿದ್ದೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಬೇಕಾಗಿದೆ. ಪರಮಾತ್ಮನೇ ನನ್ನ ತಂದೆ, ಪರಮಾತ್ಮನೇ ನನ್ನ ತಾಯಿ, ಪರಮಾತ್ಮನೇ ನನ್ನ ಶಿಕ್ಷಕ, ಪರಮಾತ್ಮನೇ ನನ್ನ ಸದ್ಗುರು, ಪರಮಾತ್ಮನೇ ನನ್ನ ಪತಿ. ಅದಕ್ಕೆ ಹೇಳ್ತೀವಿ, ಪಿತಗಳಿಗೂ ಪಿತ, ಪರಮ ಪಿತ ಪರಮಾತ್ಮ, ಶಿಕ್ಷಕರಿಗೂ ಶಿಕ್ಷಕ, ಪರಮ ಶಿಕ್ಷಕ ಪರಮಾತ್ಮ, ಗುರುಗಳಿಗೂ ಗುರು, ಪರಮ ಗುರು ಪರಮಾತ್ಮ ಅಂತ ಮಹಿಮೆ ಮಾಡ್ತೀವಿ. ಪತಿಗಳಿಗೂ ಪತಿ, ಪರಮ ಪತಿ ಪರಮಾತ್ಮ ಅಂತ ಹೇಳ್ತೀವಿ. ಬರೀ ಮಹಿಮೆ ಮಾಡೋದಲ್ಲ, ಪರಮಾತ್ಮ ನಮಗೆ ಸರ್ವ ಸಂಬಂಧಿ ಆಗಿದ್ದಾರೆ. ಮುಖ್ಯವಾದಂತಹ ಸಂಬಂಧ ಪರಮಾತ್ಮ ತಂದೆ ಇದ್ದಾರೆ,
ಹಾಗೂ ಜೊತೆಗೆ ಪರಮಾತ್ಮ ಸರ್ವ ಸಂಬಂಧಿಯೂ ಆಗಿದ್ದಾರೆ. ಅದಕ್ಕೆ ಪರಮಾತ್ಮನ ಜೊತೆಗೆ ನಾವು ನಮಗೆ ಯಾವ ಸಂಬಂಧ ಬೇಕೋ ಆ ಸಂಬಂಧವನ್ನ ಅನುಭವ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ, ನಂಬಿ ಕರೆದರೆ ಓಯಣ್ಣನೇ ಶಿವ ಅಂತ. ನಂಬಿ ಭಗವಂತನಿಗೆ ನಾವು ಅಪ್ಪ ಅಂತಂದ್ರೆ ಆ ರೂಪದಿಂದ ಓ ಅಂತಾನೆ, ಅವ್ವ ಅಂತಂದ್ರೆ ಆ ರೂಪದಿಂದ ಓ ಅಂತಾನೆ, ಶಿಕ್ಷಕ ಅಂದ್ರೆ ಆ ರೂಪದಿಂದ ಓ ಅಂತಾನೆ, ಓ ಅಂತಾನೆ. ಅರ್ಥಾತ್ ಆ ರೂಪದ ಸಹಯೋಗ, ಆ ರೂಪದ ಸಂಬಂಧದ ಅನುಭವ ಪರಮಾತ್ಮ ನಮಗೆ ಮಾಡಿಸ್ತಾರೆ. ಅದಕ್ಕೆ ನಂಬಿ ಕೆಟ್ಟವರಿಲ್ಲ ಅಂತಂದ್ರೆ. ಯಾಕಂದ್ರೆ ಅಕ್ಕ ಮಾದೇವಿ ಪತಿ ಅಂತ ಸಂಬಂಧದ ಅನುಭವ ಮಾಡಿದ್ದು, ಆಮೇಲೆ ದ್ರೌಪದಿ ಸಹೋದರ ಅಂತ ಸಂಬಂಧದ ಅನುಭವ ಮಾಡಿದ್ದು, ಪ್ರಹ್ಲಾದ ತಂದೆಯ ಸಂಬಂಧದ ಅನುಭವ ಮಾಡಿದ. ಈ ರೀತಿ ಆಮೇಲೆ ಯಾರು ಅನಸೂಯ ಮಗುವಿನ ಸಂಬಂಧದ ಅನುಭವ ಮಾಡಿದ್ರು, ಸತ್ಯ ಅನಸೂಯ. ಹಿಂಗೆ ಪರಮಾತ್ಮನನ್ನ ಹಿಂದಿನ ಕಾಲದಿಂದಲೂ ನಾವು ಭಾರತದಲ್ಲಿ ಪುರಾತನ ಕಾಲದಿಂದಲೂ ಪೌರಾಣಿಕ ಕಥೆಗಳಿಂದಲೂ ಕೇಳ್ತಾ ಬಂದಿದ್ದೀವಿ. ಎಷ್ಟೆಲ್ಲ ಜನ ಸರ್ವ ಸಂಬಂಧದ ಅನುಭವ ಮಾಡಿದ್ದಾರೆ. ಹಾಗೆ ನಾವು ಕೂಡ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧದ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಪರಮಾತ್ಮನಿಗೂ ನಮಗೂ ಇರುವಂತಹ ಸಂಬಂಧ ಅಂದ್ರೆ ಪರಮಾತ್ಮನು ನಮ್ಮ ತಂದೆ, ನಾವು ಪರಮಾತ್ಮನ ಮಕ್ಕಳಾಗಿದ್ದೀವಿ. ಅವನಿಗೂ ನಮಗೂ ಇರುವಂತಹ ಸಂಬಂಧ ತಂದೆ ಮಕ್ಕಳ ಸಂಬಂಧ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ನಾವು ಎಷ್ಟೆಲ್ಲ ಪರಮಾತ್ಮ ದೇವರು ಪೂಜಾ ಪ್ರಾರ್ಥನೆ ವ್ರತ ಉಪವಾಸ ಎಲ್ಲ ಮಾಡ್ತೀವಿ, ಆದ್ರೆ ನಮಗೆ ಕಷ್ಟ ಜಾಸ್ತಿ ಇರ್ತಾನೆ. ಒಂದಿನ ಶಿವ ಶಿವ ಅನ್ನೋದಿಲ್ಲ, ಎಷ್ಟಾರು ಇದ್ದಾರೆ, ಎಲ್ಲ ಅವ್ರಿಗೆ ದೇವ್ರು ಚಂದ ಇದ್ದಾನೆ, ನಾವು ಎಷ್ಟು ಮಾಡಿದ್ರು ಕಷ್ಟ ನಮಗೆ ಹೆಚ್ಚದಲ್ಲ ಅಂತ ಅನುಭವ ಮಾಡ್ತಾರೆ. ಅದಕ್ಕೆ ದೇವರು ಕಷ್ಟ ಕೊಡ್ತಾನೆ ಅಂತ ಭಯ ಪಡ್ತಾರೆ. ಪರಮಾತ್ಮ ಹೇಳ್ತಾರೆ, ಪರಮಾತ್ಮ ಯಾರಿಗೂ ಕಷ್ಟ ಕೊಡುವಂಥವರು ಅಲ್ಲ, ಕಾಡುವವರು ಬೇಡುವವರು ಪರಮಾತ್ಮ ಅಲ್ಲ. ಪರಮಾತ್ಮ ಸದಾಕಾಲ ಸರ್ವರಿಗೂ ಕೊಡುವಂಥವರಿದ್ದಾರೆ ವಿನಃ ಬೇಡುವವರು ಕಾಡುವವರು ಪರಮಾತ್ಮ ಇಲ್ಲ. ಇಲ್ಲಿ ಹೇಳದ ನೋಡಬೇಕು. ಅದಕ್ಕೆ ಪರಮಾತ್ಮ ಎಲ್ಲರಿಗೂ ಕೊಡುವವನು. ಯಾಕೆ ಕಾಡ್ತಾನೆ ಅಂತ ನಮಗೆ ಅನಿಸ್ತದೆ ಅಂದ್ರೆ ಪರಮಾತ್ಮ ಪರೀಕ್ಷೆ ತಗೊಳ್ತಾರೆ. ಈಗ ಬಂದ್ರೆ ಸೇರಿ ಪರಮಾತ್ಮ ಪರೀಕ್ಷೆ ತಗೊಳ್ತಾರೆ. ಈಗ ನೀವು ಮಕ್ಕಳಿಗೆ ಪರೀಕ್ಷೆ ತಗೊಳ್ತಾರೆ ಟೀಚರ್. ಯಾಕೆ ತಗೊಳ್ತಾರೆ? ಕಷ್ಟ ಕೊಡ್ಬೇಕು ಅಂತ ತಗೊಳ್ತಾರೋ, ಮುಂದಿನ ಕ್ಲಾಸಿಗೆ ಹೋಗುವಂತಹ ಯೋಗ್ಯತೆ ಅವನಿಗೆ ಅದನೋ ಇಲ್ಲೋ ಅಂತ ನೋಡೋದಕ್ಕೆ ತಗೊಳ್ತಾರೆ. ಮುಂದಿನ ಕ್ಲಾಸಿಗೆ ಹೋಗೋದಕ್ಕೆ ಯೋಗ್ಯ ಇದಾನೋ ಇಲ್ಲೋ ಅಂತ ನೋಡೋದಕ್ಕಾಗಿ ಪರೀಕ್ಷೆ ತಗೊಳ್ತಾರೆ ವಿನಃ ಕಷ್ಟ ಕೊಡಬೇಕು ಅಂತ ಇಲ್ಲ. ಹಾಗೇನೆ ನಾವು ಕೂಡ ಈ ಒಂದು ಅಧ್ಯಾತ್ಮದ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ನಮ್ಮ ಲಕ್ಷ್ಯ ಏನಿಟ್ಕೊಂಡು ಈ ಶಾಲೆಗೆ ಬಂದೀವಿ ಅಂದ್ರೆ ನಾವು ಮಾನವನಿಂದ ದೇವ ಮಾನವ ಆಗ್ಬೇಕು, ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗ್ಬೇಕು. ಆ ಮಾನವನಿಂದ ದೇವ ಮಾನವ ಆಗ್ಬೇಕು ಅಂದ್ರೆ ಆ ದೈವಿ ಗುಣಗಳು ನಮ್ಮೊಳಗಡೆ ಇದಾವೋ ಇಲ್ಲವೋ ಅಂತ ನೋಡ್ಬೇಕು ಅಂತಂದ್ರೆ ಪರೀಕ್ಷೆ ಮಾಡ್ಬೇಕಾಗ್ತದೆ. ಈಗ ಹೇಳ್ತೀವಿ, ಶಾಂತಮೂರ್ತಿ, ದಯಾಮೂರ್ತಿ, ಕರುಣಾಮೂರ್ತಿ, ಸಹನಾಮೂರ್ತಿ, ಕ್ಷಮಾಮೂರ್ತಿ ಅಂತ ಹೇಳ್ತೀವಿ. ಮೂರ್ತಿ ಅಂತ ಹೇಳ್ತೀವಿ. ಹಂಗೆ ಮೂರ್ತಿ ಯಾರಿಗೆ ಹೇಳಿದೀವಿ? ಆ ಕಲ್ಲು ಮೂರ್ತಿಗೆ ಮೂರ್ತಿ ಅನ್ನಿಲ್ಲ. ಶಾಂತಮೂರ್ತಿ, ದಯಾಮೂರ್ತಿ, ಕರುಣಾಮೂರ್ತಿ ಯಾರು ಅಂದ್ರೆ ನಮ್ಮಲ್ಲಿ ಆ ಗುಣ ಇದ್ದಾಗ ನಾವು ಶಾಂತ ಮೂರ್ತಿ ಆಗ್ತೀವಿ. ನಮ್ಮಲ್ಲಿ ಆ ಗುಣ ಇದ್ದಾಗ ಕರುಣಾಮೂರ್ತಿ, ಕ್ಷಮಾಮೂರ್ತಿ, ದಯಾಮೂರ್ತಿ ಆಗ್ತೀವಿ. ಅದಕ್ಕೆ ನಾವು ಮೂರ್ತಿಗಳ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಆ ಗುಣಗಳು ಬೇಕು. ಶಾಂತಿ ಎಷ್ಟಿದೆ ಅಂತ ನೋಡ್ಬೇಕು ಅಂತಂದ್ರೆ ಅಶಾಂತಿ ಕೊಡೋರು ನಮ್ಮ ಎದುರುಗಡೆ ಬರ್ಬೇಕು. ಈಗ ಸುಮ್ಮನೆ ಕ್ಲಾಸ್ ಕೇಳ್ತಾ ಇದ್ದೀವಿ, ಎಲ್ಲರೂ ಶಾಂತ ಕೂತ್ಕೊಂಡಿದ್ದೀವಿ, ಇದು ಪರೀಕ್ಷೆ ಇಲ್ಲ. ಯಾವಾಗ ಅಶಾಂತಿ ಕೊಡೋರು ನನ್ನ ಎದುರುಗಡೆ ಬಂದಾಗ ನಾನು ಎಷ್ಟು ಶಾಂತಿಯಿಂದ ಅದನ್ನ ಮ್ಯಾನೇಜ್ ಮಾಡ್ತೀನಿ, ಅವಾಗ ನನ್ನೊಳಗೆ ಎಷ್ಟು ಶಾಂತಿಯ ಗುಣ ಇದೆ ಅಂತ. ಕಷ್ಟ ಕೊಡುವವ್ರು ಬಂದಾಗ ನಾನು ಎಷ್ಟು ಸಹನೆ ಮಾಡ್ಕೊಳ್ತೀನಿ ಅಂತ ಆ ಗುಣ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಪರಮಾತ್ಮ ನಮಗೆ ಕಷ್ಟ ಕೊಡುವಂಥವನು ಅಲ್ಲ, ಪರೀಕ್ಷೆ ತಗೊಳ್ತಾನೆ. ಪರೀಕ್ಷೆ ಯಾಕೆ ತಗೊಳ್ತಾನೆ ಅಂದ್ರೆ ಎತ್ತರದ ಕ್ಲಾಸಿಗೆ ಹೋಗೋದಕ್ಕಾಗಂದ್ರೆ ನನ್ನ ಯೋಗ್ಯತೆಯನ್ನ ಹೆಚ್ಚು ಮಾಡೋದಕ್ಕಾಗಿ. ಅದಕ್ಕೆ ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಅರೆದು ನೋಡುವ ಚಂದನದಂತೆ ಅಂತ. ಭಗವಂತ ತನ್ನ ಭಕ್ತರಿಗೆ ಈಗ ಇಲ್ಲಿ ಬಂದ್ರೆ ನಾವು ಅಲ್ಲಿ ಒಳಗೆ ಸೇರಿದ ನೋಡಿ
ಇದಕ್ಕೆ ಪರಮಾತ್ಮನು ತನ್ನ ಭಕ್ತರಿಗೆ ಪರೀಕ್ಷೆ ಮಾಡ್ತಾನೆ. ಹೆಂಗ್ ಪರೀಕ್ಷೆ ಮಾಡ್ತಾನೆ ಅಂದ್ರೆ, ಗಂಧ ತೇಯ್ತಾರಲ್ಲ, ಶ್ರೀಗಂಧದ ಕಟ್ಟಿಗೆ ತೇಯ್ದು ಸುಗಂಧ ಬರ್ತದೆ. ಆಮೇಲೆ ಕಬ್ಬನ್ನ ಹಿಂಡುತ್ತಾರೆ, ಕಟ್ಟಿಗೆ ಬೇರೆ ಕಡೆ ಹಿಂಡ್ತಾರೆ ಅಂದ್ರೆ ರಸ ಬರ್ತದೆ ಅಂದ್ರೆ, ಯಾವ ರೀತಿ ಕಬ್ಬನ್ನ ಹಿಂಡಿ ರಸ ತೆಗಿತಾರ ಹಂಗೆ ಭಗವಂತ ನಮ್ಗೆ ಏನ್ ಮಾಡ್ತಾನಂತೆ, ಹಿಂಡಿ ನಮ್ಮ ಒಳಗಡೆ ಇರುವಂತ ಶಕ್ತಿಯನ್ನ ವೃದ್ಧಿ ಮಾಡ್ತಾರಂತೆ. ಅದಕ್ಕೆ ಬೆಂಕಿಯೊಳಗನೆ ಬಂಗಾರ ಹಾಕಿ ಬೆಂಕಿಯೊಳಗಡೆ ಎಷ್ಟು ಅಶುದ್ಧತೆ ಅನ್ನುವಂಥದ್ದು ನಾಶ ಮಾಡಿ ಶುದ್ಧತೆಯನ್ನು ಪ್ರಕಟಗೊಳಿಸುವುದಕ್ಕಾಗಿ ಬಂಗಾರವನ್ನೇ ಕಾಯಿಸಿ ಸೋಸ್ತಾರೆ. ಆದ್ರೆ ಕಲ್ಲು ಕಟ್ಟಿಗೆ ಕಾಯಿಸಿ ಸೋರಿಸೋದಕ್ಕೆ ಆಗ್ತದೆ ಅಂದ್ರೆ ಇಲ್ಲ. ಹಂಗೆ ಪರಮಾತ್ಮನು ನಮ್ಮೊಳಗಡೆ ಎಷ್ಟು ವಿಶೇಷತೆ ಇದೆ, ನಮ್ಮಲ್ಲಿ ಏನ್ ಶಕ್ತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಪರಮಾತ್ಮ ಎಂದೂ ಕಷ್ಟಪಡುವಂತವನಲ್ಲ. ಒಂದ್ಸಾರಿ ಏನಾಗಿತ್ತಂತ, ಒಬ್ಬನು ಮೂರ್ತಿಕಾರ ಇದ್ದಂತೆ. ಮೂರ್ತಿಕಾರ ಕಲ್ಲುಗಳನ್ನ ಎತ್ತುಕೊಂಡು ಇಟ್ಕೊಂಡಿದ್ದ, ಮೂರ್ತಿ ಮಾಡಬೇಕು ಅಂತ ಸಾಲಾಗಿ ಒಂದ್ ಸ್ವಲ್ಪ ಕಲ್ಲುಗಳನ್ನ ಆಶೆ ಎತ್ತುಕೊಂಡು ಇಟ್ಕೊಂಡಿದ್ದ. ಅವು ಎಲ್ಲಾ ಕಲ್ಲುಗಳನ್ನು ಮೂರ್ತಿಯಾಗಿ ಕೆತ್ತಬೇಕು ಅಂತ. ಒಂದು ಕಲ್ಲು ತಗೊಂಡ ಕೆತ್ತಿದ, 3 ದಿವಸ ಆಯ್ತು. ಆ ಕಲ್ಲು ಏನಂತಂತ, ಎಷ್ಟಂತ ತಾಳ್ಕೊಳ್ಳಿ ಅಂತ ಆ ಕಲ್ಲಲ್ಲಿ ಬದಿಗಿಟ್ಟ. ಮತ್ತೊಂದು ಕಲ್ಲು ಎತ್ಕೊಂಡ, ಅದು 6 ದಿವಸ ಸುಮ್ಮನೆ ಇತ್ತು, ಎಷ್ಟಂತ ತಾಳ್ಕೊಳ್ಳಿ ಅಂತ ಅದನ್ನು ಬದಿಗೆ ಇಟ್ಟ. ಮತ್ತೊಂದು ಕಲ್ಲು ತಗೊಂಡ, 9 ದಿವಸ ಕೆತ್ತಿದ, ಅದನ್ನು ಹಂಗೆ ಹೇಳ್ತು, ಎಷ್ಟಂತ ತಾಳ್ಕೊಳ್ಳಿ. ಮತ್ತೆ ಆ ಕಲ್ಲು ಬದಿಗೆ ಇಟ್ಟ. ಮತ್ತೊಂದು ಕಲ್ಲು ತಗೊಂಡ, ಅದು 12 ದಿವಸ ಸುಮ್ಮನೆ ಇತ್ತು, ಅದನ್ನು ಹಂಗೆ ಹೇಳ್ತು. ಮತ್ತೊಂದು 15 ದಿವಸ ಸುಮ್ಮನೆ ಇತ್ತು, ಹಂಗೆ ಹೇಳ್ತು. ಮತ್ತೊಂದು 18 ದಿವಸ ಸುಮ್ಮನೆ ಇತ್ತು, ಹಂಗೆ ಹೇಳ್ತು. ಮತ್ತೊಂದು 21 ದಿನದವರೆಗೆ ಕೆತ್ತುವವರೆಗೆ, ಪೂರ್ಣ ಆಗುವವರೆಗೆ ಅದು ಏನು ಅನ್ಲಿಲ್ಲ. ಅದು ಸಂಪೂರ್ಣ ಮೂರ್ತಿ ಆಯ್ತು. ಯಾಕೆ ಸಂಪೂರ್ಣ ಮೂರ್ತಿ ಆಯ್ತು ಅಂದ್ರೆ ಸಹನೆ ಮಾಡ್ಬೋದು. ಅದಕ್ಕೆ ಆ ಮೂರ್ತಿ ಸಂಪೂರ್ಣ ಆದಾಗ ಆ ಸಣ್ಣ ಮೂರ್ತಿಯನ್ನು ಇಡೋದಕ್ಕೆ ದೊಡ್ಡ ಮಂದಿರ ಕಟ್ಟಿದ್ರು. ಆ ದೊಡ್ಡ ಮಂದಿರದಲ್ಲಿ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ದೊಡ್ಡ ಜಾತ್ರೆ ಮಾಡಿದ್ರು. ಎಲ್ಲ ಊರುಗಳಿಂದ, ಅನೇಕ ದೂರದ ಸ್ಥಾನಗಳಿಂದ ಜನ ಎಲ್ಲ ಬಂದು ಜಾತ್ರೆಯನ್ನ ಮಾಡಿದ್ರು. ಆ ಮೂರ್ತಿ ಅಷ್ಟೊಂದು ಪೂಜೆಗೆ ಯೋಗ್ಯ ಆಯ್ತು. ಅಷ್ಟು ಪೂಜೆಗೆ ಯೋಗ್ಯ ಆಗ್ಬೇಕು ಅಂತಂದ್ರೆ ಆ ಮೂರ್ತಿ ಏನಾಯ್ತು, ಸಹನೆ ಮಾಡಿದ್ರು. ಆಮೇಲೆ 18 ದಿನ ಸಹನೆ ಮಾಡ್ಕೊಂಡಿತ್ತಲ್ಲ, ಆ ಕಲ್ಲನ್ನ ಆ ಮಂದಿರದ ಹೊಸ್ತಿಲಿಗೆ ಹಾಕಿದ್ರು. 15 ದಿನ ಸಹನೆ ಮಾಡ್ಕೊಂಡಿರುವಂತ ಕಲ್ಲನ್ನ ಮಂದಿರದ ಮೇಲಿನಿಂದ ಮೊದಲನೇ ಮೆಟ್ಟಿಗೆ ಹಾಕಿದ್ರು. ಆಮೇಲೆ ಅದಕ್ಕಿಂತ 9 ದಿನ ಸಹನೆ ಮಾಡ್ಕೊಂಡಿತ್ತಲ್ಲ, ಅದಕ್ಕಿಂತ ಕೆಳಗೆ 12 ದಿನ ಅದಕ್ಕಿಂತ ಕೆಳಗೆ, 9 ದಿನ ಅದಕ್ಕಿಂತ ಕೆಳಗೆ, 6 ದಿನ ಅದಕ್ಕಿಂತ ಕೆಳಗೆ, 3 ದಿನ ಇರುವಂತದ್ದು ಏನ್ ಮಾಡ್ತು, ತೆಂಗಿನಕಾಯಿ ಹೊಡೆಯೋದಕ್ಕೆ ಇಟ್ರು. ಎಲ್ಲರ ಕಾಲಿಡುವಂತ ಕಾಲಿಟ್ಟು ನಡೆದು ಬರುವಂತ ಸ್ಥಾನಿಗೆ ಬಂತು. ಯಾಕೆ? ಅವನ ಉದ್ದೇಶ ಏನಿತ್ತು? ಮೂರ್ತಿಕಾರನಿಗೆ ಎಲ್ಲಾ ಕಲ್ಲುಗಳನ್ನು ಮೂರ್ತಿ ಮಾಡ್ಬೇಕಂತ ಇತ್ತು. ಅಯ್ಯೋ, ನನಗೆ ಇಲ್ಲಿ ಕಾಯಿ ಹೊಡೆಯಲು ಇಟ್ಟ ಆ ಕಲ್ಲಿಗಾದ್ರೆ ಮೂರ್ತಿ ಮಾಡಿ ಅಷ್ಟು ದೊಡ್ಡ ಮಂದಿರದ ಒಳಗಡೆ ಇಟ್ಟ ಅಂತ ಕಲ್ಲುಗಳು ಮಾತಾಡ್ಕೊಳ್ಬಹುದು. ನನಗೆ ಇಲ್ಲಿ ಹೊಸ್ತಲಿಗಿಟ್ರು ಎಲ್ಲಾರು ತೊಳೆದು ಹೋಗ್ತಾರೆ, ಅಲ್ಲಿ ನನ್ನ ಎಲ್ಲಾರು ತಲೆ ಕಲ್ಲು ಹೊಡಿತಾರೆ ಅಂತ ಅದು ಅನ್ಬೋದು. ಇದಿಷ್ಟು ಪೂಜೆ ಮಾಡ್ತಾರೆ ಅದಕ್ಕೆ ಅಷ್ಟು ಅನ್ಬಹುದು. ಆದ್ರೆ ಯಾಕೆ ಈ ವ್ಯತ್ಯಾಸಗಳು ಅಂತಂದ್ರೆ, ಎಷ್ಟು ಸಹನೆ ಮಾಡಿಕೊಂಡ್ರು ಅಷ್ಟು ಹೆಚ್ಚು ಯೋಗ್ಯತೆಯನ್ನ ಪಡೆದುಕೊಂಡ್ರು. ಹಂಗೆ ನಾವು ಕೂಡ ಅದಕ್ಕೆ ಅನುಭವಿಗಳು ಹೇಳಿದ ತಾಳಿದವನ್ನು ಬಾಳಿಯ ಅನ್ನುವಂಥ, ಎಷ್ಟು ಸಹನೆಯೇ ಯೋಗಿಗೆ ಶೃಂಗಾರ ಅಂತ. ಹಂಗೆ ನಾವು ಎಷ್ಟು ಸಹನೆ ಮಾಡ್ಕೊಳ್ತೀವಿ ಅಷ್ಟೇನಾಗ್ತೀವಿ, ಸುಂದರ ಆಗ್ತೀವಿ. ಅದಕ್ಕೆ ಆ ಮೂರ್ತಿಕಾರ ಯಾರು ಅಂದ್ರೆ ಪರಮಾತ್ಮನೇ ಸರ್ವಶ್ರೇಷ್ಠ ಮೂರ್ತಿಕಾರ. ನಾವೆಲ್ಲ ಕಲ್ಲುಗಳಂತೆ ಇರುವಂತವರನ್ನ ಎತ್ತುಕೊಂಡು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ಜ್ಞಾನ ಯೋಗದಿಂದ ಮೂರ್ತಿಗಳನ್ನ ಮಾಡ್ತಾ ಇದ್ದಾನೆ. ನಾವೆಷ್ಟು ಸಹನೆ ಮಾಡ್ಕೊಳ್ತೀವಿ ಅಷ್ಟು ಸುಂದರ ಮೂರ್ತಿ ಆಗ್ತೀವಿ, ಅಷ್ಟು ಶ್ರೇಷ್ಠ ಪದವಿಯನ್ನ ತಗೊಳ್ತೀವಿ. ಅದಕ್ಕೆ ಉಳಿಪೆಟ್ಟು ಎಷ್ಟು ಬೀಳುತ್ತದೆ ಅಷ್ಟೇನಾಗ್ತೀವಿ, ಸುಂದರ ಮೂರ್ತಿ ಆಗ್ತೀವಿ. ಅದಕ್ಕೆ ಪರಮಾತ್ಮನಿಗೆ ಹೇಳಾಗ್ತದೆ ಮೂರ್ತಿಕಾರ ಅಂತ. ಕಲ್ಲು ಕವಿತೆಯ ಹಾಡುವುದು ಅಂತ ಕೇಳ್ತೀವಿ. ಎಂದಾದ್ರೂ ಆ ಕಲ್ಲು ಕವಿತೆ ಹೇಳೋದಕ್ಕೆ ಸಾಧ್ಯನೇ ಇಲ್ರಿ. ಯಾಕೆ ಹೇಳಿದ್ರು ಕವಿಗಳು ಅಂತಂದ್ರೆ, ಕಲ್ಲಿನಂತೆ ಇರುವಂತಹ ಮನುಷ್ಯರು ನಾವಾಗಿದ್ದೀವಿ.
ಭಗವಂತ ಬಂದು ನಮಗೆ ತಿಳುವಳಿಕೆ ಕೊಟ್ಟು ಒಳ್ಳೆ ಗುಣಗಳನ್ನು ತುಂಬಿ ಪೂಜೆಗೆ ಯೋಗ್ಯರನ್ನಾಗಿ ಯಾವಾಗ ಮಾಡ್ತಾನೆ ಆಗ ನಾವು ಹೇಳ್ತೀವಿ, ಅಪ್ಪ ಭಗವಂತ ನೀನು ಎಷ್ಟು ಮಹಿಮಾ ಮಾಡಿದ್ರು ಕೂಡ ಕಡಿಮೆ. ಕೋಟಿ 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 ಧನ್ಯವಾದಗಳಪ್ಪ ಭಗವಂತ ಅಂತ ಭಗವಂತನಿಗೆ ಏನ್ ಮಾಡ್ತೀವಿ? ಮಹಿಮಾ ಮಾಡ್ತೀವಿ. ಅದಕ್ಕೆ ಕಲ್ಲು ಕವಿತೆಯ ಹಾಡುವುದು ಅಂತ. ಆ ಕಲ್ಲು ಕವಿತೆ ಹಾಡುವುದಲ್ಲ, ಕಲ್ಲಿನಂತೆ ಇರುವಂತಹ ನಾವು ಭಗವಂತನಿಗೆ ಮಹಿಮೆ ಮಾಡ್ತೀವಿ. ಅದಕ್ಕೆ ಪರಮಾತ್ಮ ಯಾರಿಗೂ ಕಾಡುವವನು ಬೇಡುವವನು ಅಲ್ಲ, ಗಟ್ಟಿ ಮಾಡುವಂಥವನು. ಅದಕ್ಕೆ ಈಗ ನದಿಯೊಳಗಡೆ ಕಲ್ಲು ಏನಾಗ್ತದೆ? ಉಳ್ಳಿ 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 ಬಂದು ಗುಂಡು ಗುಂಡು ಗುಂಡ ಕಲ್ಲಾಗ್ತವೆ. ಆ ಕಲ್ಲು ತಗೊಂಡು ಬಂದು ಏನ್ ಮಾಡ್ತೀವಿ? ಶಿವಲಿಂಗ ಅಂತ ಪೂಜೆ ಮಾಡ್ತೀವಿ. ಯಾಕೆ ಆ ಪೂಜೆಗೆ ಯೋಗ್ಯ ಆಯ್ತು ಅಂದ್ರೆ ಅದು ಆ ಕಡೆಯನ್ನು ಬಡಿತ್ತು, ಈ ಕಡೆಯನ್ನು ಬಡಿತ್ತು, ಆ ಕಡೆಯನ್ನು ಬಡಿತ್ತು, ಈ ಕಡೆಯನ್ನು. ಆ ಕಲ್ಲಿಗೆ ಬಡದು ಈ ಕಲ್ಲಿಗೆ ಬಡದು ಗಟ್ಟಿ ಆಯ್ತು. ಹಿಟ್ಟು ಕಲ್ಲಿತ್ತು ಅಂದ್ರೆ ಒಡೆದೋಗ್ಬಿಡ್ತಿತ್ತು. ಗಟ್ಟಿ ಅದ ಅಂತ ಏನಾಯ್ತು? ಅದು ಗುಂಡ ಆಯ್ತು. ಹಂಗೆ ನಾವು ಸಹಿತ ಎಷ್ಟು ಗಟ್ಟಿ ಆಗ್ತೀವಿ ಅಷ್ಟು ನಿತ್ಯದ ಜೀವನದಲ್ಲಿ ಮುಂದೆ ಮುಂದೆ ಹೋಗ್ತೀವಿ, ಪಾಸ್ ಆಗ್ತಾ ಹೋಗ್ತೀವಿ. ಅದಕ್ಕೆ ಪರಮಾತ್ಮ ಎಂದು ಕಷ್ಟ ಕೊಡುವಂಥವನು ಅಲ್ಲ. ಈಗ ಬೇಸಿಗೆ ದಿನ ಬಂತು, ಕುಡಿಯೋ ನೀರಿಗೆ ಅಂತ ತಣ್ಣೀರಿಗೆ ಅಂತ ಮಣ್ಣಿನ ಗಡಿಗೆ ತಗೊಳ್ಳೋದಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ 200 300 ಅಂತ ಹೇಳ್ತಾರೆ. ಅವ್ರು ಎಷ್ಟು ಹೇಳ್ತಾರೆ ಕೊಟ್ಕೊಳ್ಳೆ ತಗೊಂಡ್ಬಿಡ್ತೀವಿ ಅಂದ್ರೆ ಏನಂತೀವಿ? ಅವ್ರು 200 ಹೇಳಿದ್ರೆ 100 ಕೇಳ್ತೀವಿ, 300 ಹೇಳಿದ್ರೆ 1,500 ಕೇಳ್ತೀವಿ, ಕಡಿಮೆ ಕೊಡು ಅಂತ ಕೇಳ್ತೀವಿ. ಮತ್ತೆ ಅಷ್ಟೇ ಇಲ್ಲ, ಆ ಮಾಟ ಚಲೋ ಅದ ಇಲ್ಲ ಅಂತ ನೋಡ್ತೀವಿ, ಬಾರಿಶಿ ನೋಡ್ತೀವಿ, ಗಟ್ಟಿ ಅದ ಇಲ್ಲ ಅಂತ ನೋಡ್ತೀವಿ. ಎಲ್ಲ ಪರೀಕ್ಷೆ ಮಾಡಿ ಗಡಿಗೆ ತಗೊಂಡು ಬರ್ತೀವಿ. ಬರೋದ್ರೊಳಗೆ ಯಾರೇ ಬಂದು ಹಾಯ್ಬಿಟ್ರು ಅಂತಂದ್ರೆ ಆ ಗಡಿಗೆ ಒಡೆದು ಬಿಡ್ತಾರೆ. ಆ ಹಾಯ್ದ್ರೆ ಒಡೆದು ಹೋಗುವಂತಹ ಗಡಿಗೆಗೆ ನಾವು ಎಷ್ಟು ಪರೀಕ್ಷೆ ಮಾಡಿದೀವಿ ಇಲ್ಲಿ ಸುಮ್ಮನೆ ತಗೊಂಡಿವೇನು? ಯಾವ್ದಾದ್ರು ಒಂದು ವಸ್ತು ತಗೋಬೇಕು ಅಂತ ಸುಮ್ಮನೆ ತಗೋತೀವೇನ್ರಿ? ಎಷ್ಟೆಲ್ಲ ಚೌಕಶಿ ಮಾಡಿ ತಗೊಳ್ತೀವಿ. ಅಂದ್ಮೇಲೆ ಭಗವಂತ ನಮ್ಮನ್ನ ಆರಿಸಿಕೊಂಡಾನೆ, ನಮ್ಮನ್ನ ಚಾಯ್ಸ್ ಮಾಡ್ಕೊಂಡಾನೆ. ಕೋಟಿ ಒಳಗಡೆ ಕೆಲವರಲ್ಲಿ ಕೆಲವರು. ಬಾಗಲಕೋಟೆ ಊರೊಳಗೆ ಇಷ್ಟೆಲ್ಲ ಜನ ಇದ್ದಾರೆ. ಇಷ್ಟು ಜನರನ್ನು ಭಗವಂತ ಏನ್ ಮಾಡ್ಯಾನೆ? ಆರಿಸ್ಕೊಂಡಾನೆ, ಚಾಯ್ಸ್ ಮಾಡ್ಕೊಂಡಾನೆ. ನಾವು ಕಾಯಿಪಲ್ಲೆ ತರೋದಕ್ಕೆ ಹೋಗ್ತೀವಿ, ಹಣ್ಣು ತರೋದಕ್ಕೆ ಹೋಗ್ತೀವಿ, ಹಾಕ್ಬಿಡೋ ಬುಟ್ಟಿ ಒಳಗಿನ ಚೀಲ ತಂತೀವೇನ್ರಿ? ಚಲೋ 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 ಆರಿಸ್ಕೊತೀವಿ. ಹಂಗೆ ಭಗವಂತನು ಕೂಡ ನಮ್ಮಲ್ಲಿ ಯಾರಲ್ಲಿ ಯೋಗ್ಯತೆ ಇದೆಯೋ, ಯಾರಲ್ಲಿ ದೈವಿ ಗುಣಗಳಿದಾವೋ, ಯಾರಲ್ಲಿ ಆ ಗುಣಗಳು ಸೂಕ್ತವಾಗಿದ್ದಾವೋ ಅಂತ ಮಕ್ಕಳನ್ನೆಲ್ಲ, ಇದೊಂದು ನೆಪ ಅಷ್ಟೇ. ತಾವಿಲ್ಲಿ ಬರೋದಕ್ಕೆ ಮೌಂಟ್ ಅಬಕ್ಕೆ ಹೋಗ್ತಾ ಇದ್ದೀವಿ ಅಂತ ಇದೊಂದು ನೆಪ ಅಷ್ಟೇ. ಆದ್ರೆ ಯಾರ್ಯಾರು ಭಗವಂತನ ಮಕ್ಕಳಿದ್ದಾರೋ, ಯಾರ್ಯಾರು ದೈವಿ ಮೌಲ್ಯಗಳಿರುವಂಥವ್ರು ಇದ್ದಾರೋ ಅವ್ರನ್ನ ಭಗವಂತ ಏನ್ ಮಾಡಿದ್ದಾರೆ? ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆರಿಸ್ಕೊಂಡು 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 ನಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಗಟ್ಟಿ ಆಗ್ಬೇಕು ಅಂತಂದ್ರೆ, ಈಗ ತಂದೆ ತಾಯಿ ಮಕ್ಕಳಿಗೆ ಈಸ್ ಕಲಿಸ್ಬೇಕು ಅಂತ ಕಲಿಸ್ತಿರ್ತಾರೆ. ತಮ್ಗೆಲ್ಲ ಗೊತ್ತಿರ್ಬೋದು, ತಾವು ಸಣ್ಣವರಿದ್ದಾಗ ಈಸ್ ಕಲ್ತಿದ್ರು, ಯಾರು ಕಲ್ತಿರಲ್ಲ ಅವರಿಗೆ. ಆಮೇಲೆ ನೀವು ಭಯ ಪಡ್ತಿದ್ರು ಸಹಿತ ಅವ್ರು ಏನ್ ಮಾಡ್ತಿದ್ರು? ತಗೊಂಡು ಹೋಗಿ ಈಸಾಕ್ಬಿಡ್ತಿದ್ರು. ಆಮೇಲೆ ಈಜ್ ಬಂತು ಅಂತಂದ್ರೆ ಅವ್ರು ಬೇಡ ಅಂದ್ರೂ ಈಜದಕ್ಕೆ ಹೋಗ್ಬೇಕಂತ. ಯಾಕೆ ಅವ್ರು ನಮ್ಮನೇನು ಸಾಯಿಸ್ಬೇಕು ಅಂತ ಈಜ್ ಕಲ್ಸಿದ್ರ? ಯಾಕೆ ಕಲ್ಸಿದ್ರು ಅಂದ್ರೆ ಇವರು ಏನೇ ನೀರೊಳಗೆ ಬಿದ್ರು ಬದುಕಿ ಬರ್ಲಿ ಅಂತ ಕಲ್ಸಿದ್ರು. ಹಂಗೆ ಭಗವಂತನು ಕೂಡ ನಮಗೆ ಎಂತಹ ಪರಿಸ್ಥಿತಿ ಬಂದ್ರೂ ನಾವು ಬದುಕಿ ಬರಬೇಕು ಅನ್ನೋದಕ್ಕಾಗಿ ಪರೀಕ್ಷೆಗಳನ್ನು ತಗೊಳ್ತಾರೆ ವಿನಃ ಪರಮಾತ್ಮ ಎಂದು ಕಾಡುವವನು, ಬೇಡುವವನು, ಕಷ್ಟ ಕೊಡುವಂಥವನು ಅಲ್ಲ. ಆ ಕಾರಣದಿಂದಲೇ ಭಗವಂತನಿಗೆ ಸುಖದಾತ, ಶಾಂತಿದಾತ, ದುಃಖಹರ್ತ, ಸುಖಕರ್ತ, ದಿವ್ಯ ದೃಷ್ಟಿದಾತ, ದಿವ್ಯ ಜೀವನದಾತ, ದಿವ್ಯ ಜನ್ಮದಾತ ಅಂತ ಭಗವಂತನಿಗೆ ಮಹಿಮೆ ಮಾಡಿದ್ದೀವಿ. ಅದಕ್ಕೆ ಪರಮಾತ್ಮ ನಮ್ಮೆಲ್ಲರಿಗೂ ತಂದೆ ಇದ್ದಾರೆ, ಸರ್ವಶಕ್ತಿವಂತ ಇದ್ದಾನೆ, ಸರ್ವ ಧರ್ಮದ ಆತ್ಮಗಳಿಗೂ ತಂದೆ ಇದ್ದಾರೆ. ಪರಮಾತ್ಮನ ಹೆಸರು ಶಿವ. ಪರಮಾತ್ಮನ ಕರ್ತವ್ಯ ಎಲ್ಲರಿಗೂ ಕಲ್ಯಾಣ ಮಾಡುವಂಥದ್ದು. ಅವನಿಗೂ ನಮಗೂ ಇರುವಂತಹ ಸಂಬಂಧ ತಂದೆ ಮಕ್ಕಳ ಸಂಬಂಧ. ಹಾಗೂ ಪರಮಾತ್ಮ ಇರುವಂತಹ ಸ್ಥಾನ ಯಾವುದು? ಅದಕ್ಕೆ ಹೇಳಾಗ್ತದೆ ಪರಮಾತ್ಮನಿಗೆ ಊಂಚಾ ತೇರಾ ನಾಮ್, ಊಂಚಾ ತೇರಾ ಧಾಮ್, ಊಂಚಾ ತೇರಾ ಕಾಮ್. ನಿನ್ನ ಸ್ಥಾನನು ಶ್ರೇಷ್ಠ, ನಿನ್ನ ಹೆಸರು ಶ್ರೇಷ್ಠ, ನಿನ್ನ ಕರ್ತವ್ಯನು ಶ್ರೇಷ್ಠ. ಬರೀ ಪರಮಾತ್ಮನ ಹೆಸರು ಶ್ರೇಷ್ಠ ಅಂತಂದ್ರೆ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟೆಲ್ಲ, ರಾಮ ನಾಮ ಎನ್ನಬಾರದೆ ಅಂತ ಅನುಭವಿಗಳು ಹೇಳಿದ್ರು. ಯಾಕಂದ್ರೆ ಪರಮಾತ್ಮನ ನಾಮನೂ ಕೂಡ ಶ್ರೇಷ್ಠ. ಬರೀ ನಾಮಸ್ಮರಣೆ ಮಾಡಿದ್ರೆ ಭಗವಂತ ಏನೆಲ್ಲ ಪ್ರಾಪ್ತಿ ಆಗ್ತದೆ ಭಗವಂತನಿಂದ ಅಂತ ಅನುಭವಿಗಳು ಹೇಳ್ತಾರೆ. ಅದಕ್ಕೆ ಪರಮಾತ್ಮನ ಸ್ಥಾನನು ಶ್ರೇಷ್ಠ, ನಾಮನು ಶ್ರೇಷ್ಠ, ಕರ್ತವ್ಯನು ಶ್ರೇಷ್ಠ. ಪರಮಾತ್ಮ ಇರುವಂತಹ ಸ್ಥಾನ ಅಂದ್ರೆ ಪರಮಧಾಮ. ನಾವೆಲ್ಲ ಆತ್ಮಗಳ ಮನೆನೇ ಪರಮಾತ್ಮನ ಮನೆ. ಅದಕ್ಕೆ ಪರಮಾತ್ಮನಿಗೆ ಏನ್ ಹೇಳ್ತೀವಿ ಅಂದ್ರೆ ಉಬ್ಬರ್ವಾಲ ಅಂತೀವಿ. ಮ್ಯಾಲ ಗೊತ್ತದ ನೋಡಕತ್ತಾನ ಅಂತೀವಿ. ಭಗವಂತ ಅನ್ಬೇಕು ಅಂತಂದ್ರೆ ಕೆಳಗ್ ಮುಖ ಮಾಡ್ತೀವೋ ಮೇಲ್ ಮುಖ ಮಾಡ್ತೀವಿ? ಮೇಲ್ಮುಖ ಮಾಡ್ತೀವಿ. ಯಾಕಂದ್ರೆ ಪರಮಾತ್ಮ ಸರ್ವಶ್ರೇಷ್ಠನು, ಸರ್ವಶ್ರೇಷ್ಠ ಸ್ಥಾನದಲ್ಲಿ ಇರುವಂಥವನು. ಪರಮಾತ್ಮನು ನಿರಾಕಾರನು, ಜ್ಯೋತಿ ಸ್ವರೂಪನು, ಅಜನ್ಮ ಅಯೋನಿಜ ಅಭೋಕ್ತ ಆಗಿರುವಂಥವನು. ಪರಮಾತ್ಮ ಇರುವಂತಹ ಸ್ಥಾನ ಪರಮಧಾಮ, ಶ್ರೇಷ್ಠವಾದಂತಹ ಸ್ಥಾನ. ಆ ಒಂದು ಸ್ಥಾನದಲ್ಲಿದ್ದು ಇಡೀ ವಿಶ್ವದಲ್ಲಿರುವಂತಹ ಆತ್ಮಗಳಿಗೆ ಕಂಟ್ರೋಲ್ ಮಾಡುವಂತಹ ಸುಪ್ರೀಂ ಅಥಾರಿಟಿ ಪರಮಾತ್ಮ ಇದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಪರಮಧಾಮದ ನಿವಾಸಿ ಅಂತ ಹೇಳ್ತಾರೆ. ಒಂದೇ ಸ್ಥಾನದಲ್ಲಿದ್ದು ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ. ಅದಕ್ಕೆ ಪರಮಾತ್ಮನಿಗೆ ಹೇಳ್ತಾರೆ ನೆನೆದವರ ಮನದಲ್ಲಿ. ಯಾರು ನೆನಪು ಮಾಡ್ತೀವಿ ಅವ್ರ ಮನಸ್ಸಿನಲ್ಲಿ. ಕೊಲ್ಲುವವರು, ಹಿಂಸೆ ಮಾಡೋರು, ಕೊಲೆ ಸುಲಿಗೆ ಮಾಡೋರು, ಅನ್ಯಾಯ ಅತ್ಯಾಚಾರ ಮಾಡೋರು ಮನದಲ್ಲಿ ಅಂತ ಹೇಳಿದೀವೇನ್ರಿ? ಇಲ್ಲ. ಯಾರು ನೆನಪು ಮಾಡ್ತಾರೋ ಅವ್ರ ಮನದಲ್ಲಿ. ಅಂದ್ರೆ ಪರಮಾತ್ಮನನ್ನು ಯಾರು ನೆನಪು ಮಾಡ್ತಾರೋ ಅವ್ರಿಗೆ ಪರಮಾತ್ಮ ಶಕ್ತಿ ಕೊಡ್ತಾನೆ. ಈಗ ನಿಮ್ಮ ಹತ್ರ ಮೊಬೈಲ್ ಇದೆ, ಯಾವ ನಂಬರ್ ಡಯಲ್ ಮಾಡ್ತೀರಿ ಅವ್ರ ಜೊತೆ ಕನೆಕ್ಷನ್ ಆಗ್ತದೆ. ಆ ನಂಬರೇ ಡಯಲ್ ಮಾಡಿಲ್ಲ ಅಂತಂದ್ರೆ ಅವ್ರ ಕನೆಕ್ಷನ್ ಆಗ್ತದೆ? ಕನೆಕ್ಟ್ ಆಗ್ತೀರಾ? ಇಲ್ಲ. ಹಾಗೆ ಪರಮಾತ್ಮನನ್ನು ನೆನಪು ಮಾಡೋದು ಅರ್ಥಾತ್ ಪರಮಾತ್ಮನ ನಂಬರ್ಗೆ ಡಯಲ್ ಮಾಡೋದು. ಅಲ್ಲಿ ಪರಮಾತ್ಮನ ಜೊತೆಗೆ ಏನಾಗ್ತೀವಿ? ಕನೆಕ್ಟ್ ಆಗ್ತೀವಿ. ಪರಮಾತ್ಮ ನಮಗೆ ಸಂಪರ್ಕ ಸಾಧನೆ ಆಗ್ತದೆ. ಹಾಗೆ ಪರಮಾತ್ಮ ಒಂದೇ ಸ್ಥಾನದಲ್ಲಿದ್ದು ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡುವಂತಹ ಸುಪ್ರೀಂ ಅಥಾರಿಟಿ ಇದ್ದಾರೆ. ಅದಕ್ಕೆ ಪರಮಾತ್ಮ ಸರ್ವಶ್ರೇಷ್ಠ ಇದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತಲೂ ಹೇಳಿದ್ರು, ಸರ್ವಶ್ರೇಷ್ಠನು ಅಂತ ಹೇಳಿದ್ರು. ಆ ಎರಡು ಮಾತಿನಲ್ಲಿ ಯಾವುದು ಸರಿ, ಯಾವುದು ಸರಿ ಅಲ್ಲ ಅಂತ ವಿಚಾರ ಮಾಡೋಣ. ಸರ್ವವ್ಯಾಪಿ ಅಂದ್ರೆ ಅಣು ಅಣು ಕಣಕಣದಲ್ಲಿಯೂ ಭಗವಂತ ತುಂಬಿಕೊಂಡಿದ್ದಾನೆ ಅಂತ ಹೇಳಿದ್ರು. ವಿಚಾರ ಮಾಡೋಣ. ಈಗ ಎಷ್ಟೆಲ್ಲ ಜನರು ಭಗವಂತನಿಗಾಗಿ ಪ್ರಾರ್ಥನೆ, ಕೀರ್ತನೆ, ಉಪವಾಸ, ವ್ರತ ಇತ್ಯಾದಿಗಳನ್ನ ಮಾಡ್ತಾರೆ. ಮಠ, ಮಂದಿರ, ಮಸೀದಿ, ಗುರುದ್ವಾರ ಎಲ್ಲ ಕಡೆಗೂ ಭಗವಂತನನ್ನ ತಮ್ಮ ತಮ್ಮದೇ ಆದಂತಹ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಬೇಡ್ತಾರೆ, ಕೇಳ್ತಾರೆ. ಮತ್ತೆ ಭಗವಂತ ಅಣು ಅಣು ಕಣಕಣದಲ್ಲೂ ಇದ್ದಾನೆ, ನನ್ನಲ್ಲಿ ನಿನ್ನಲ್ಲಿ ಎಲ್ಲ ಕಡೆಗೂ ತುಂಬಿಕೊಂಡಿದ್ದಾನೆ ಅಂತಂದ್ರೆ ಅವನಿಗಾಗಿ ಬೇಡುವಂತಹ, ಪ್ರಾರ್ಥನೆ ಕೀರ್ತನೆ ಮಾಡುವಂತಹ, ಅಲೆದಾಡುವಂತಹ ಅವಶ್ಯಕತೆ ಇತ್ತ? ವಿಚಾರ ಮಾಡಿ. ಭಗವಂತ ನಮಗೆ ವಿವೇಕ ಕೊಟ್ಟಾನೆ. ಒಂದ್ ವೇಳೆ ನನ್ನೊಳಗೆ ಅವನು ಇದ್ದ ಅಂತಂದ್ರೆ ಪರಮಾತ್ಮ ಅವನಿಗಾಗಿ ಅಲೆದಾಡುವಂತ ಅವಶ್ಯಕತೆ ಇತ್ತ? ಒಂದನೇ. ಎರಡನೇದು, ಒಬ್ಬನು ಇನ್ನೊಬ್ಬನನ್ನ ಕೊಲ್ತಾನೆ, ಹಿಂಸೆ ಮಾಡ್ತಾನೆ ಅಂದ್ಮೇಲೆ ಪರಮಾತ್ಮ ಎಲ್ಲರಿಗೂ ತುಂಬಿಕೊಂಡಿದ್ದ ಅಂತಂದ್ರೆ ಹಿಂಸೆ ಮಾಡಿಸುವವನಲ್ಲೂ ಇದ್ದಾನೆ, ಹಿಂಸೆ ಮಾಡುವವನಲ್ಲೂ ಇದ್ದಾನೆ. ಸಾಧ್ಯ ಇದೆ? ಅದಕ್ಕೆ ಈ ರೀತಿ ಸಾಧ್ಯತೆ ಏನ್ರಿ? ಇಲ್ಲ. ಪರಮಾತ್ಮ ಎಲ್ಲರೊಳಗೂ ತುಂಬಿಕೊಂಡಿದ್ದಾನ? ಇಲ್ಲ. ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ ಇವತ್ತು ವ್ಯಕ್ತಿಗೆ ಮಾಡ್ತಾ ಇದ್ದಾನೆ. ಅಂದ್ರೆ ಪರಮಾತ್ಮ ಎಲ್ಲರಲ್ಲೂ ತುಂಬಿಕೊಂಡಿದ್ದ ಅಂತಂದ್ರೆ ಇಂಥ ಕೆಲಸ ಮಾಡ್ತಾನ? ಪರಮಾತ್ಮನಿಗೆ ಏನ್ ಹೇಳ್ತೀವಿ? ನ್ಯಾಯದ ದಿನದ ನ್ಯಾಯಾಧೀಶನು, ಶಿಕ್ಷೆಗೂ ಕ್ಷಮೆಗೂ ನೀನೊಡೆಯ ಅಂತ ಹೇಳ್ತೀವಿ. ಕ್ಷಮೆ ಮಾಡೋದಕ್ಕೂ ನೀನು ಒಡೆಯನೆ, ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೂ ಒಡೆಯನೆ ಅಂತ ಮಹಿಮೆ ಮಾಡ್ತೀವಿ. ಅಂದ್ಮೇಲೆ ಅಂತಹ ಭಗವಂತ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯದನ? ವಿಚಾರ ಮಾಡಿ. ಅದ್ರ ಜೊತೆಗೆ ಎಷ್ಟೆಲ್ಲ ಪ್ರಾಣಿಗಳನ್ನ ಮನುಷ್ಯ ಕೊಂದು ತಿಂತಾರೆ. ಪ್ರಾಣಿಗಳೆಲ್ಲ ಮನುಷ್ಯನನ್ನು ಕೊಲ್ತಾವ. ಅಂದ್ಮೇಲೆ ಪ್ರಾಣಿಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೆ, ಮನುಷ್ಯರಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೆ ಒಬ್ಬರನ್ನ ಒಬ್ಬರು ಕೊಂದು ತಿನ್ನುವಂತ ಕೆಲಸ ಭಗವಂತ ಮಾಡ್ತಾನ? ಈಗ ಒಬ್ಬ ರೋಗಿ ಇದ್ದಾನೆ, ರೋಗಿ ನರಳುತ್ತಾನೆ, ಭಗವಂತ ನನಗೆ ಕಷ್ಟದಿಂದ ಬಿಡುಗಡೆ ಮಾಡು ಅಂತ.
ಅಥವಾ ರೋಗಿ ತಂದೆ ಇದ್ದಾನೆ, ತಂದೆ ಹೇಳ್ತಾನೆ ಅಪ್ಪ ಭಗವಂತ ನನ್ನ ಮಗನಿಗೆ ಗುಣ ಮಾಡು ಅಂತ ಹೇಳ್ತಾನೆ. ಅಥವಾ ತಂದೆಗೆ ಆರಾಮಿಲ್ಲ ಅಂದ್ರೆ ಮಗ ಪ್ರಾರ್ಥನೆ ಮಾಡ್ತಾನೆ, ಭಗವಂತ ನಮ್ಮ ತಂದೆಗೆ ಗುಣ ಮಾಡು ಅಂತ. ಒಂದ್ ವೇಳೆ ಪರಮಾತ್ಮನೇ ಆ ರೋಗಿಯಲ್ಲಿ ಇದ್ದದ್ದೇ ಆದ್ರೆ ಅಷ್ಟೊಂದು ಹಿಂಸೆ, ನೋವು, ಕಷ್ಟ ಅನುಭವ ಮಾಡ್ಬೇಕಾಗ್ತಿತ್ತ? ಈ ಎಲ್ಲಾ ವಿಚಾರಗಳನ್ನ ನೋಡಿದಾಗ ಇಷ್ಟೇ ಅಲ್ಲ, ಮತ್ತೆ ಏನ್ ಹೇಳಿದ್ರು ಪುರಾಣಗಳಲ್ಲಿ ಅಂತಂದ್ರೆ, ಶಾಸ್ತ್ರಗಳಲ್ಲಿ ಅಂತಂದ್ರೆ, ಪರಮಾತ್ಮನು ಕಚ್ಚ ಅವತಾರ, ಮಚ್ಚ ಅವತಾರ, ವರಾಹ ಅವತಾರ ಅಂತ ಹೇಳಿದ್ರು. ಯಾವುದು? ಮೀನು, ಮೊಸಳೆ, ಹಂದಿ ಅವತಾರ ಭಗವಂತ ಅಂತ ಹೇಳಿ ವಿಚಾರ ಮಾಡ್ರಿ. ನಾವು ಮನುಷ್ಯರಿಗೆ ಯಾರಾದ್ರೂ ಬರೀ ನೀ ಮನುಷ್ಯ ಇದೆಯೋ ಇಲ್ಲೋ ಅಂತಂದ್ರೆ ಸಿಟ್ಟು ಬರ್ತದೆ. ವಿಚಾರ ಮಾಡ್ರಿ, ಸಿಟ್ಟು ಏನಂತೀರಿ ನೀವು ಅಂತೀರಿ, ಹೌದಾ? ಇಲ್ಲ ಏನು ಅಂದಿಲ್ಲ, ಕತ್ತೆ, ನಾಯಿ ಅಂದಿ, ಏನು ಅಂದಿ, ಬೇರೆ ಶಬ್ದನೇ ಉಪಯೋಗ ಮಾಡಿಲ್ಲ. ಅವ್ರು ಏನಂತಾರೆ? ಬರೀ ನೀ ಮನುಷ್ಯ ಇದೆಯೋ ಇಲ್ಲೋ ಅಂತ ಅಂದ್ಮೇಲೆ ನಾವು ಮನುಷ್ಯರಿಗೆ ಸಿಟ್ಟು ಬರ್ತದೆ. ಭಗವಂತನಿಗೆ ಕತ್ತಿಯೊಳಗೂ ಇದ್ದಾನೆ, ಹಂದಿಯೊಳಗೂ ಇದ್ದಾನೆ, ನಾಯಿಯೊಳಗೂ ಇದ್ದಾನೆ, ಕಸ ಕಡ್ಡಿ ಕಲ್ಲು ಕಸಬನಿಗೆ ಎಲ್ಲದರೊಳಗೂ ಭಗವಂತ ಇದ್ದಾನೆ ಅಂದ್ರೆ ಯೋಗ್ಯ ಅನಿಸ್ತದ? ವಿಚಾರ ಪರಮ ಶ್ರೇಷ್ಠ ಆಗಿರುವಂಥವನು ನಾವು ಅವನಿಗೆ ಏನ್ ಮಾಡಿದ್ದೀವಿ? ಎಲ್ಲದರೊಳಗೂ ಹಾಕಿದ್ದೀವಿ. ಅದಕ್ಕೆ ವಿಚಾರ ಮಾಡ್ರಿ, ಪರಮಾತ್ಮನು ಎಲ್ಲ ಕಡೆಗೂ ಇದ್ದಾನೆ, ಎಲ್ಲದರೊಳಗೂ ತುಂಬಿಕೊಂಡಿದ್ದಾನೆ ಅಂತಂದ್ರೆ ನಾವೇನ್ ವಿಚಾರ ಒಪ್ಕೋಬೇಕು? ಇಂಥ ಕೆಲಸ ಎಲ್ಲ ಭಗವಂತ ಮಾಡ್ತಾನೆ ಅಂತ ಒಪ್ಕೋಬೇಕು. ಇಲ್ಲ ಅವನು ಸರ್ವಶ್ರೇಷ್ಠ ಸ್ಥಾನದಲ್ಲಿ ಇದ್ದಾನೆ ಅಂತಂದ್ರೆ ಪರಮಾತ್ಮ ಇಂಥ ಕೆಲಸ ಮಾಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವಂಥವನು ಅಂತ ಒಪ್ಕೊಳ್ಬೇಕು. ಆ ಎರಡು ಮಾತಿನೊಳಗೆ ಯಾವ ಮಾತನ್ನ ಸ್ವೀಕಾರ ಮಾಡಬೇಕು? ವಿಚಾರ ಮಾಡ್ರಿ, ಹೇಳಿ, ಯಾವ್ದು ಸ್ವೀಕಾರ ಮಾಡ್ಬೇಕು? ಎಲ್ಲರಿಗೂ ತುಂಬಿಕೊಂಡಾನೆ ಅನ್ನೋದು ಸ್ವೀಕಾರ ಮಾಡ್ಬೇಕು, ಅಥವಾ ಸರ್ವಶ್ರೇಷ್ಠನು ಸರ್ವಶ್ರೇಷ್ಠನು ಅಂತ. ಆದ್ರೆ ಈ ಮಾತನ್ನ ಎಲ್ಲ ಕಡೆ ತುಂಬಿಕೊಂಡಾನೆ, ಅಣುರೇಣ ತೃಣಕಾಷ್ಟದಲ್ಲಿ ಭಗವಂತ ತುಂಬಿಕೊಂಡಿದ್ದಾನೆ ಅಂತ ನಾನು ನೀವು ಹೇಳಿಲ್ಲ, ಶಾಸ್ತ್ರಗಳಲ್ಲಿ ಬರೆದಿಟ್ರು. ಯಾಕೆ ಅವ್ರು ಬರೆದ್ರು ಅಂತಂದ್ರೆ ಅವರು ಕಾಲಜ್ಞಾನಿಗಳಾಗಿದ್ರು. ಮುಂದೊಂದು ದಿನ ಇಂತಹ ಕಾಲ ಬರ್ತದೆ ಅಂತ ಅವರಿಗೆ ಗೊತ್ತಿತ್ತು. ಅದಕ್ಕೆ ಎಲ್ಲದ್ರೊಳಗೂ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಭಯದಿಂದಾದ್ರೂ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಅವ್ರು ಬರೆದಿದ್ರು. ಈಗ ಮರ ಗಿಡಗಳಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಮರ ಗಿಡನ ಕಡಿಬಾರ್ದು. ಪಶು ಪಕ್ಷಿಗಳಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಪಶು ಪಕ್ಷಿಗಳನ್ನ ಕೊಲ್ಲಬಾರ್ದು. ಮನುಷ್ಯನಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಮನುಷ್ಯನನ್ನ ಕೊಲ್ಲಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಹಿರಿಯರು ಏನ್ ಮಾಡಿದ್ರು? ಎಲ್ಲರೊಳಗೂ ಭಗವಂತ ಇದ್ದಾನೆ ಅಂತ ಹೇಳಿದ್ರು. ಅದು ಅವರು ಹೇಳಿದ ಕಾಲಕ್ಕೆ ಸತ್ಯ. ಆದ್ರೆ ಇವತ್ತೇನಾಗಿದೆ ರೀ? ಮಾಸಾಗಿ ಹಿಂಸೆ ಮಾಡ್ತಾ ಇದ್ದಾರೆ, ಮಾಸಾಗಿ ಕೊಲ್ತಾ ಇದ್ದಾರೆ, ಮಾಸಾಗಿ ಅನ್ಯಾಯ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಕಾಯುವವನು ನೀನೇ, ಕೊಲ್ಲುವವನು ನೀನೇ ಅಂದ್ರೆ ಸತ್ಯ ಇದೆ ಅಂದ್ರೆ ಕೊಲ್ಲುವವನು ಪರಮಾತ್ಮ ಇದ್ದಾನೆ ಅಂದ್ರೆ ಮಾರನೇ ವಾಲ ಹೈ ಭಗವಾನ್, ಬಚಾನೆ ವಾಲ ಹೈ ಭಗವಾನ್ ಅಂತ ಮಹಿಮೆ ಮಾಡಿದ್ದೀವಿ. ಪರಮಾತ್ಮ ಮಾರನೇ ವಾಲ ನೈ, ಪರಮಾತ್ಮ ಬಚಾನೆ ವಾಲ. ಪರಮಾತ್ಮ ಸರ್ವರಿಗೂ ರಕ್ಷಣೆ ಮಾಡುವಂಥವಿದ್ದಾನೆ. ಅದಕ್ಕೆ ಪರಮಾತ್ಮ ಕಷ್ಟ ಕೊಡುವಂಥವನಲ್ಲ. ಅದಕ್ಕೆ ಯಾಕೆ ಹೇಳಿದ್ರು ಅಂತಂದ್ರೆ ಇಷ್ಟೇ, ಎಲ್ಲರೂ ಕೆಟ್ಟ ಕೆಲಸ ಮಾಡಬಾರ್ದು, ಭಯದಿಂದ ಆದ್ರೂ ಒಳ್ಳೆ ಕೆಲಸ ಮಾಡ್ಲಿ ಅಂತ. ಸಣ್ಣ ಮಕ್ಕಳು ಬಾವಿ ಕಡೆ ಹೋಗ್ಬಾರ್ದು ಅಂತ ಸಣ್ಣವರಿದ್ದಾಗ ನಮ್ಗೆ ಏನ್ ನಚ್ಚಿದ್ರು? ಅಲ್ಲಿ ಬಹುವದ ಹೋಗ್ಬಾರ್ದು ಅಂತಿದ್ರು, ಹೌದಲ್ರಿ? ಆ ಬಹು ಅಂದ್ರೆ ಏನು ಗೊತ್ತಿಲ್ಲ, ಆಮೇಲೆ ಅಲ್ಲಿ ಏನ್ ಅದನ್ನು ಇಲ್ಲನೂ ಇಲ್ಲ. ಆದ್ರೆ ನಮಗವ್ರು ಏನ್ ಹೇಳಿದ್ರು ಅಂದ್ರೆ ಆ ಕಡೆ ಹೋಗಿ ಅಪಾಯ ಆಗ್ಬಾರ್ದು ಅಂತ ಅಲ್ಲಿ ಹೋಗ್ಬಾರ್ದು, ಕತ್ತಲೊಳಗೆ ಹೋಗ್ಬಾರ್ದು, ಎಲ್ಲರ ಎತ್ತರಿದ್ದ ಸ್ಥಾನದೊಳಗೆ ಬೀಳ್ತಾರೆ ಅಂತ ಅಲ್ಲಿ ಹೋಗ್ಬಾರ್ದು ಬಹುವದ ಅಂತ ಅಂತಿದ್ರು. ಹಂಗೆ ನಮ್ಮ ಹಿರಿಯರು ಪೂರ್ವಜರು ಏನ್ ಮಾಡಿದ್ರು? ಎಲ್ಲದ್ರೊಳಗೂ ಪರಮಾತ್ಮ ಇದ್ದಾನೆ ಅಂತಂದ್ರೆ ಒಬ್ಬರಿಗೊಬ್ಬರು ಹಿಂಸೆ ಮಾಡಬಾರ್ದು ಅನ್ನೋದಕ್ಕಾಗಿ ಹೇಳಿದ್ರು. ಮತ್ತಿಷ್ಟೇ ಅಲ್ಲ, ಮತ್ತೇನ್ ಹೇಳಿದ್ರು? ತೃಣಮಪಿ ನ ಚಲತಿ ತೇನವಿನ ತೇನವಿನ, ನಿನ್ನ ಆಜ್ಞೆ ಇಲ್ಲದೆ ಹುಲ್ಲು ಕಡ್ಡಿಯು ಅಲುಗಾಡಲಾರದು ಅಂತ ಹೇಳಿದ್ರು. ಆಮೇಲೆ ಇವತ್ತು ಜಗತ್ತಿನಲ್ಲಿ ಏನೇನೆಲ್ಲ ನಡೀತಾ ಇದ್ದಾವೋ ಅದೆಲ್ಲ ಪರಮಾತ್ಮನ ಆಜ್ಞೆಯಿಂದಲೇ ನಡೀತದೆ ಎಂದು. ಮಾಸಾಗಿ ಅತ್ಯಾಚಾರ ಮಾಡಿದ್ರು, ಭಗವಂತನೇ ಆಜ್ಞೆ ಮಾಡ್ಯಾನ ಅಂತ ಹೇಳ್ತಾರೇನ್ರಿ? ಮಾಸಾಗಿ ಕೊಲೆ ಮಾಡಿದ್ರು, ಪರಮಾತ್ಮನೇ ಆಜ್ಞೆ ಮಾಡಿದ. ದೇವ್ರ ಹಾಕಿದ ಬುದ್ಧಿ, ದೇವರೇ ಮಾಡಿದವ್ರನ್ನ ಕೊಲೆ ಅಂತ ಹೇಳ್ತೀವೇನ್ರಿ? ಇಲ್ಲ. ಅದಕ್ಕೆ ಅವರಿಗೆ ನಾನೇ ಮಾಡಿದ್ದೀನಿ ಅನ್ನುವಂಥ ಅಭಿಮಾನ ಇರಲಿಲ್ಲ. ಏನೇ ಮಾಡಿದ್ರು ಅವನ ಆಜ್ಞೆ ಇರ್ಲಾರ್ದನೆ
ಹುಲ್ಲು ಕಡ್ಡಿನೂ ನಾವು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಆಜ್ಞೆಯಂತೆ ನಾವು ಎಲ್ಲ ಕರ್ಮ ಮಾಡ್ತೀವಿ ಅಂತ ಅವ್ರು ಹೇಳಿರೋದು ಯಾವಾಗ? ಆ ಕಾಲದಲ್ಲಿ ಅದು ಸತ್ಯ. ಇವತ್ತಿನ ಕಾಲದಲ್ಲಿಯೂ ಹುಲ್ಲು ಕಡ್ಡಿ ಅಲುಗಾಡಿಸ್ಬೇಕಾದ್ರೆ ಅವನ ಆಜ್ಞೆಯಿಂದನೇ ಅಲುಗಾಡ್ತದೆ ಅಂದ್ರೆ ಇಡೀ ಜಗತ್ತಿಗೆ ಬಾಂಬ್ ಹಾಕ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಒಂದು ದೇಶ ಇನ್ನೊಂದು ದೇಶವನ್ನು ನಾಶ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಪರಮಾತ್ಮನೇ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ಇಲ್ಲ. ಪರಮಾತ್ಮ ಸರ್ವವ್ಯಾಪಿ ಆಗಲಾರ, ಸರ್ವಶ್ರೇಷ್ಠ ಇದ್ದಾನೆ. ಅದಕ್ಕೆ ಈ ಕರೆಂಟ್ ಇದೆ, ಈ ಬಲ್ಬ್ ಎಷ್ಟು ವೋಲ್ಟೇಜ್ ಹಾಕ್ತೀವಿ ಅಷ್ಟು ಬೆಳಕು ಕೊಡ್ತದೆ. ಸಣ್ಣ ವೋಲ್ಟೇಜ್ ಬಲ್ಬ್ ಹಾಕಿದ್ರೆ ಸಣ್ಣ ಬೆಳಕು ಕೊಡ್ತದೆ, ದೊಡ್ಡ ವೋಲ್ಟೇಜ್ ಬಲ್ಬ್ ಹಾಕಿದ್ರೆ ದೊಡ್ಡದು ಕೊಡ್ತದೆ. ಹಾಗೆ ಪರಮಾತ್ಮನನ್ನ ನಾವು ಎಷ್ಟು ನಿಶ್ಚಯದಿಂದ ನೆನಪು ಮಾಡ್ತೀವಿ, ಎಷ್ಟು ವಿಶ್ವಾಸದಿಂದ ನೆನಪು ಮಾಡ್ತೀವಿ, ಎಷ್ಟು ಪ್ರಾಮಾಣಿಕತೆಯಿಂದ ಭಗವಂತನ ನೆನಪು ಮಾಡ್ತೀವಿ, ಅಷ್ಟು ಪರಮಾತ್ಮನಿಂದ ನಾವು ಶಕ್ತಿ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಪರಮಾತ್ಮನು ಸರ್ವವ್ಯಾಪಿ ಆಗಲಾರ, ಸರ್ವಶ್ರೇಷ್ಠ ಇದ್ದಾನೆ. ಹಾಗೂ ಶಿವ ಮತ್ತು ಶಂಕರನ ವ್ಯತ್ಯಾಸವನ್ನು ನೋಡ್ತೀವಿ. ಸರ್ ಅಕ್ಕರ ಫಸ್ಟ್ ತೊಗೊಂಡಿದ್ರಲ್ಲ ಅದು ತ್ರಿಮೂರ್ತಿ ಈ ಚಿತ್ರ ನೋಡಿದ್ರೆ ಶಿವ ಬೇರೆ, ಶಂಕರ ಬೇರೆ. ಈ ಚಿತ್ರದಲ್ಲಿದೆ ನೋಡ್ರಿ, ಶಿವನೇ ಬೇರೆ, ಶಂಕರನೇ ಬೇರೆ. ನಾವು ಇಷ್ಟು ದಿನ ಏನ್ ಹೇಳ್ತಾ ಬಂದಿದ್ದೀವಿ? ತಪಸ್ಸು ಮಾಡೋದಕ್ಕಾಗಿ ಕೂತ್ಕೊಂಡಿರುವಂತವನನ್ನ, ಪಾರ್ವತಿಯ ಪತಿಯನ್ನ, ಗಣೇಶನ ತಂದೆಯನ್ನ, ಷಣ್ಮುಖನ ತಂದೆಯನ್ನ ಶಿವ 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 ಅಂತ ಹೇಳ್ತಾ ಬಂದಿದ್ದೀವಿ. ಹಾಗೂ ಈ ನಿರಾಕಾರ ಜ್ಯೋತಿ ಸ್ವರೂಪನನ್ನು ಕೂಡ ಶಿವಲಿಂಗ, ಶಿವ ಶಿವ ಅಂತೆಲ್ಲ ಹೇಳಿದ್ವಿ. ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ಅಂತಲೂ ಹೇಳಿದ್ವಿ. ಆ ಎರಡು ಒಂದೇ ಅಂತಲೇ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಶಿವ ಶಂಕರ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ವಿ. ಅದಕ್ಕೆ ವ್ಯತ್ಯಾಸ ಏನು ಅಂದ್ರೆ ಶಿವನೇ ಬೇರೆ, ಶಂಕರನೇ ಬೇರೆ. ಶಂಕರನು ದೇಹಧಾರಿ, ಶಂಕರನು ಗೃಹಸ್ಥಿ, ಶಂಕರನು ಒಂದು ಪರಿವಾರದ ಮಾಲೀಕ, ಪಾರ್ವತಿಯ ಪತಿ, ಗಣೇಶನ ತಂದೆ, ಷಣ್ಮುಖನ ತಂದೆ. ಶಂಕರನು ತಪಸ್ಸು, ಶಂಕರನೇ ಬೇರೆ. ಶಂಕರ ತಪಸ್ ಮಾಡ್ತಾ ಇದ್ದಾನೆ. ತಪಸ್ ಮಾಡ್ತಾನೆ ಯಾರಿಗಾಗಿ? ಕುರಿತು ತಪಸ್ ಮಾಡ್ತಾ ಇದ್ದಾನೆ. ಶಂಕರನು ತಪಸ್ಸು ಮಾಡಿರೋದಕ್ಕೆ ಫಲ ಕೊಡ್ಬೇಕಾಗಿರುವಂತ ಶಕ್ತಿ ಇನ್ನೊಂದಿರ್ಬೇಕಲ್ಲ. ಶಂಕರ ತಪಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪಸ್ಸಿಗೆ ಫಲ ಕೊಡುವಂತ ಇನ್ನೊಂದು ಶಕ್ತಿ ಇರ್ಲೇಬೇಕಲ್ಲ. ಆ ಶಕ್ತಿಯೇ ನಿರಾಕಾರ ಶಿವ ಪರಮಾತ್ಮ. ಎಲ್ಲಿ ಶಂಕರನ ಮೂರ್ತಿ ಇದೆಯೋ ತಿರುಗಿಬಿಡೋದು. ಎಲ್ಲಿ ಶಂಕರನ ಮೂರ್ತಿ ಇದೆಯೋ ಅಲ್ಲಿ ಶಿವಲಿಂಗ ಇದೆ ಇರ್ತದೆ. ಶಂಕರ ಏನ್ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ, ಶಂಕರನ ಎದುರುಗಡೆ ಏನಿದೆ? ಶಿವಲಿಂಗ ಇದ್ದೇ ಇದೆ. ಶಿವನಿಗಾಗಿ ಕುರಿತು ತಪಸ್ಸು ಮಾಡಿದ ಇವನು ತಪಸ್ವಿ, ಶಂಕರನು ತಪಸ್ವಿ. ಶಿವನು ಆ ತಪಸ್ಸಿಗೆ ಫಲ ಕೊಡುವಂತಹ ಸುಪ್ರೀಂ ಅಥಾರಿಟಿ, ಸರ್ವಶಕ್ತಿವಂತ. ಈ ನಿರಾಕಾರ ಶಿವನನ್ನ ಎಲ್ಲಾ ಧರ್ಮದವರು ಮಾನ್ಯತೆ ಮಾಡಿದರು ಬೇರೆ ಬೇರೆ ಹೆಸರುಗಳಿಂದ. ಆದರೆ ದೇವಧಾರಿ ಶಂಕರನನ್ನ ಹಿಂದೂಗಳಲ್ಲಿ ಎಲ್ಲರೂ ಮಾನ್ಯತೆ ಮಾಡಲಿಲ್ಲ. ಒಬ್ರು ಶಿವನು ಪರಮಾತ್ಮ ಅಂದ್ರು, ಒಬ್ರು ಶಂಕರನು ಪರಮಾತ್ಮ ಅಂತಂದ್ರು, ಒಬ್ರು ರಾಮ ಪರಮಾತ್ಮ ಅಂದ್ರು, ಒಬ್ರು ಕೃಷ್ಣ ಪರಮಾತ್ಮ ಅಂತಂದ್ರು. ಬೇರೆ 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 ಅವರನ್ನ ಪರಮಾತ್ಮ ಅಂತ ಹೇಳಿದ್ರು. ಅದಕ್ಕೆ ಜಗತ್ತಿಗೆ ಪರಮಾತ್ಮನು ಒಬ್ಬನೇ ಆದಾಗ ಈ ದೇಹಧಾರಿಗಳು ಪರಮಾತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಂಕರನು ತಪಸ್ವಿ ಇದ್ದಾನೆ. ಶಂಕರನ ಮಂದಿರಗಳು ಪ್ರತಿಯೊಂದು ಊರಲ್ಲಿಲ್ಲ. ಶಿವನ ಮಂದಿರಗಳೇನಿದೆ ಶಿವಾಲಯಗಳು ಅಂತ ಎಂತಹ ಕೆಟ್ಟ ಗ್ರಾಮದಲ್ಲಿ ಇದ್ರೂ ಕೂಡ ಒಂದು ಶಿವನ ಮಂದಿರ ಇದ್ದೇ ಇರ್ತದೆ. ಆದ್ರೆ ಶಂಕರನ ಮೂರ್ತಿಗಳನ್ನ ಅಲ್ಲಲ್ಲಿ ಈಗೀಗ ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಯಾಕೆ ಈ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು? ಇಬ್ಬರು ಬೇರೆ ಬೇರೆ. ಯಾಕಂದ್ರೆ ಶಿವನೇ ಬೇರೆ, ಶಂಕರನೇ ಬೇರೆ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಅನೇಕ ದೇವೋಪಾಸನೆಯಿಂದ ಅನೇಕತೆ ಬಂದಿದೆ, ಅನೇಕತೆಯಿಂದ ಅಶಾಂತಿಯಾಗಿದೆ, ಅಶಾಂತಿಯಿಂದ ಹಿಂಸೆ, ಅನ್ಯಾಯ, ಅತ್ಯಾಚಾರಗಳು ನಡೀತಾ ಇದೆ. ಅದಕ್ಕೆ
ಏಕ ದೇವೋಪಾಸನೆಯೇ ಸರ್ವಶ್ರೇಷ್ಠ. ಅದಕ್ಕೆ ಆ ಪರಮಾತ್ಮ ಒಬ್ಬನು ಅಂತ ಯಾವಾಗ ನಾವು ತಿಳ್ಕೊಳ್ತೀವಿ, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರ್ತದೆ. ನಾವೆಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು, ಸಹೋದರರು ಅನ್ನುವಂಥ ಭಾವನೆ ಬರ್ತದೆ. ವಿಶ್ವ ಭಾತೃತ್ವ ಯಾವಾಗ ಬರ್ತದೆ ಅಂತಂದ್ರೆ, ಯಾವಾಗ ಪರಮಾತ್ಮನು ನಮ್ಮೆಲ್ಲರಿಗೂ ಒಬ್ಬನೇ. ಈ ದೇಶದವರಿರಲಿ, ಆ ದೇಶದವರಿರಲಿ, ಯಾವುದೇ ದೇಶದವರಿದ್ರೂ ಕೂಡ ಎಲ್ಲರಿಗೂ ಪರಮಾತ್ಮನು ಒಬ್ಬ ಆತನೇ ಇದ್ದಾನೆ. ಅದಕ್ಕೆ ಏಕ ದೇವೋಪಾಸನೆಯಿಂದಲೇ ವಿಶ್ವದಲ್ಲಿ ಶಾಂತಿ. ಅದಕ್ಕೆ ಶರಣರು ಕೂಡ 800 ವರ್ಷದ ಹಿಂದೆನೂ ಕೂಡ ಹೇಳಿದರು, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರುಳೆ, ಒಬ್ಬನಲ್ಲದೆ ಇಬ್ಬರು ಎಂದು ಉಬ್ಬಿ ಮಾತನಾಡಬೇಡ ಅಂತ. ಅದಕ್ಕೆ ಪರಮ ಪತಿವ್ರತೆಗೆ ಗಂಡನೊಬ್ಬ ಒಬ್ಬ, ಪರಮ ಭಕ್ತನಿಗೆ ದೈವ ಒಬ್ಬ ಅಂತ ಕಠೋರವಾಗಿ ಹೇಳಿದರು. ಒಬ್ಬನಲ್ಲದೆ ಇಬ್ಬರು ಅನ್ನುವರ ಬಾಯಿಯೊಳಗೆ ಹಳೆಯ 12 ವರ್ಷದ ಚಪ್ಪಲಿಯನ್ನಿಡಿರಿ ಅಂತ ಅಷ್ಟು ಕಠೋರವಾಗಿ ಹೇಳಿದರು. ಯಾಕೆ ಹೇಳಿರುವುದು ಅಂದ್ರೆ, ಇವತ್ತಿನ ಜಗತ್ತಿನಲ್ಲಿ ಅನೇಕತೆಯಿಂದ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವ ಮಾಡ್ತಾ ಇದ್ದೀವಿ. ಮಾತೆತ್ತಿದ್ರೆ ನೀವು ಯಾವ ಜಾತಿ, ಯಾವ ಮತ, ಯಾವ ಧರ್ಮ, ಯಾವ ದೇಶ, ಯಾವ ಭಾಷೆ, ಅನೇಕ ರೂಪದ ಭೇದಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಅನೇಕ ರೂಪದ ಭೇದಗಳಿರೋ ಕಾರಣದಿಂದ ಅದ್ರ ಹಿಂಸೆಗಳ ಅನುಭವ ಮಾಡ್ತಾ ಇದ್ದೀವಿ. ಧರ್ಮದ ಹೆಸರಿನಲ್ಲಿ ನಡೆದಷ್ಟು ರಕ್ತಪಾತ ಜಗತ್ತಿನಲ್ಲಿ ಯಾವುದರಿಂದಲೂ ಆಗಿಲ್ಲ ಅನ್ನೋದು ಇತಿಹಾಸ ಹೇಳುತ್ತದೆ. ಯಾಕೆಂದ್ರೆ ಇವತ್ತು ನೋಡ್ರಿ, ಎಲ್ಲ ಕಡೆಗೂ ನೋಡ್ರಿ, ಧರ್ಮದ ಮಧ್ಯೆ ಎಷ್ಟೆಲ್ಲ ಹಿಂಸೆ ಯುದ್ಧಗಳು ನಡೀತಾ ಇದ್ದ. ಇದಕ್ಕೆ ಕಾರಣ ಏನು ಅಂದ್ರೆ ಅನೇಕ ದೇವೋಪಾಸನೆ. ಅದಕ್ಕೆ ಬಸವಣ್ಣವ್ರು ಸಣ್ಣವರಿದ್ದಾಗ ಹೇಳ್ತಿದ್ರು, ಅವ್ರ ತಂದೆ ಮಣ್ಣ ಭೂಮಿ ಹಂಡ್ತಿದ್ರ, ಹಂಡಿ ತೆಗೆದು ಮಾಮಿ ತೆಗಿತೀನಿ ಅಂತಿದ್ರು. ಏನ್ ಮಾಡಕತ್ತೀಯಪ್ಪ ಅಂತ ಮಗನಿಗೆ ಕೇಳಿದ್ರಂತೆ, ಮಾಮಿ ತೆಗಿತೀನಿ ಅಂತ. ಅವ್ರ ತಂದೆ ಹೇಳಿದ್ರಂತ, ಒಂದೇ ಇಷ್ಟಿಟ್ಟು ತೆಗಿತಿದ್ರು ಆಟ ಆಡ್ಬೇಕಾಗ. ಅವ್ರ ತಂದೆ ಹೇಳಿದ್ರಂತ, ಒಂದೇ ಸ್ಥಾನದಲ್ಲಿ ಆಳವಾಗಿ ಅಗದ್ರೆ ಅಲ್ಲಿ ನೀರು ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ಆ ಮಗು ಏನು ಉತ್ತರ ಕೊಡ್ತಂತ, ಅವ್ರ ಮಗು ಇದ್ದಾಗ, ನೀವು ಭಕ್ತಿ ಮಾಡಬೇಕು ಅಂದ್ರೆ ಈ ದೇವರು ಆ ದೇವರು 100 ದೇವತೆಗಳ ಭಕ್ತಿ ಮಾಡೋ ಬದಲು ಒಬ್ಬನಲ್ಲಿಯೇ ಆಳವಾದಂತಹ ಭಕ್ತಿಯನ್ನು ಮಾಡಿರಿ, ಅವಾಗ ಫಲ ಸಿಗ್ತದೆ ಅಂತ ಹೇಳಿದರು. ನನಗೆ ಪರಮಾತ್ಮ ಒಬ್ಬಾತನೇ ಇದ್ದಾನೆ, ಅವನು ನಿರಾಕಾರಿಯಾಗಿರುವಂತಹ ಪರಮಾತ್ಮನು. ಆಮೇಲೆ ಶಂಕರನಿಗೆ ತಿರಸ್ಕಾರ ಮಾಡ್ತೀವಿ ಅಂತಲ್ಲ, ಶಂಕರನು ದೇವತೆಗಳು ಅನೇಕ ಇದ್ದಾರೆ. ಭಾರತದಲ್ಲಿ 33 ಕೋಟಿ ದೇವತೆಗಳ ಮಹಿಮೆ ಇದೆ. ದೇವತೆಗಳ ಗೃಹಸ್ಥಿ ಇದ್ದಾರೆ. ಈ ಶಂಕರ ಆ 2-3 ಮಕ್ಕಳಿಗೆ ಮಾತ್ರ ತಂದೆ, ಆದ್ರೆ ಶಿವನು ಇಡೀ ಜಗತ್ತಿಗೆ ತಂದೆ. ಅದಕ್ಕೆ ಶಿವನೇ ಬೇರೆ, ಶಂಕರನೇ ಬೇರೆ. ಈ ಮಾತನ್ನ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವಿ, ಆವಾಗ ನಾವು ಏಕತೆಯಿಂದ ಇರುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪರಮಾತ್ಮನು ಸರ್ವಶ್ರೇಷ್ಠ ಇದ್ದಾನೆ, ಸರ್ವವ್ಯಾಪಿ ಅಲ್ಲ. ದೇಹಧಾರಿ ದೇವತೆಗಳು ಪರಮಾತ್ಮ ಆಗಲಾರರು. ನಿರಾಕಾರಿಯಾಗಿರುವಂತಹ ಶಿವನೇ ಪರಮಾತ್ಮ. ಅದಕ್ಕೆ ಪರಮಾತ್ಮ ಯಾರು, ಪರಮಾತ್ಮನ ರೂಪ ಏನು, ಪರಮಾತ್ಮನ ಗುಣ ಏನು, ಪರಮಾತ್ಮನ ಕರ್ತವ್ಯ ಏನು, ಪರಮಾತ್ಮನಿಗೂ ನಮಗೂ ಸಂಬಂಧ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಒಂದು ಪರಿಚಯದ ಫಾರ್ಮ್ ತುಂಬಬೇಕು ಅಂತಂದ್ರೆ ಏನ್ ಮಾಡ್ತೀವಿ, ಫೋಟೋ ಹಚ್ಚಿದ್ದೀವಿ. ಪರಿಚಯದ ಫಾರ್ಮ್ ತುಂಬಬೇಕು ಅಂದ್ರೆ ಫೋಟೋ ಹಚ್ಚಿದ್ದೀವಿ, ಹೆಸರು ಬರಿತೀವಿ, ಅಡ್ರೆಸ್ ಕೊಡ್ತೀವಿ. ಹಾಗೆ ಪರಮಾತ್ಮನ ಚಿತ್ರ ರೂಪ ಏನು ಅಂದ್ರೆ ಜ್ಯೋತಿರ್ಬಿಂದು ಸ್ವರೂಪ ನಿರಾಕಾರ ಶಿವ ಪರಮಾತ್ಮನ ರೂಪ. ಆಮೇಲೆ ಪರಮಾತ್ಮನ ಹೆಸರು ಶಿವ. ಪರಮಾತ್ಮನ ಕರ್ತವ್ಯ ಎಲ್ಲರಿಗೂ ಕಲ್ಯಾಣ ಮಾಡುವಂಥದ್ದು. ಪರಮಾತ್ಮನ ಅಡ್ರೆಸ್ ಪರಮಧಾಮದ ನಿವಾಸ. ಪರಮಾತ್ಮನು ನಮಗೂ ರಿಲೇಷನ್ ಏನು, ಅವನು ನಮ್ಮ ತಂದೆ, ನಾವು ಅವನ ಮಕ್ಕಳು. ಹಾಗೂ ಪರಮಾತ್ಮನು ಸರ್ವಶ್ರೇಷ್ಠ ಸ್ಥಾನದಲ್ಲಿರುವಂಥವನು, ಒಂದೇ ಸ್ಥಾನದಲ್ಲಿದ್ದು ಇಡೀ ವಿಶ್ವದ ಆತ್ಮಗಳಿಗೆ ಶಕ್ತಿಯನ್ನು ಕೊಡುವಂಥವನು. ಅದಕ್ಕೆ ಸರ್ವಶ್ರೇಷ್ಠನು, ಸರ್ವವ್ಯಾಪಿ ಅಲ್ಲ. ಈಗ ಬಾಗಲಕೋಟೆ ಡಿಸಿ ಎಲ್ಲಿರ್ತಾರೆ ಅಂತಂದ್ರೆ ಒಂದು ಸ್ಥಾನವನ್ನು ಗುರುತಿಸ್ತೀವಿ. ಆಫೀಸ್ ಒಳಗೆ ಇಂಥ ನಂಬರ್ ಹಾಲಲ್ಲಿ ಚಂಬರಲ್ಲಿ ಇರ್ತಾರೆ ಅಂತ. ಹಂಗಂದ್ರೆ ಅವರು ಆಫೀಸ್ ಬಿಟ್ಟು ಹೊರಗಡೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ 12 ತಾಸು ರಾತ್ರಿ 12 ಗಂಟೆಗೂ ಎಲ್ಲಿ ಘಟನೆ ನಡೀತದಲ್ಲಿ ಹೋಗು. ಅವ್ರ ಕರ್ತವ್ಯ ಪೂರ್ಣ ಸರ್ವವ್ಯಾಪಿ ಕರ್ತವ್ಯ ಅವರು.
ಅವ್ರು ಇರುವಂತ ಸ್ಥಾನ ಏನು ಅಂತಂದ್ರೆ ಅಲ್ಲಿ ಅಂತ ಬರೀ ಗುರುತಿಸುವುದಕ್ಕೆ ಒಂದು ಸ್ಥಾನ. ಹಾಗೆ ಪರಮಾತ್ಮ ಪರಮಧಾಮದ ನಿವಾಸಿ ಅಂತಂದ್ರೆ ಪರಮಾತ್ಮನ ಕರ್ತವ್ಯ ವ್ಯಾಪ್ತಿ ಪ್ರದೇಶ ಎಷ್ಟು ಜಗದಾಗೆಲ್ಲ ಮುಗಿಲ್ಲ. ಪರಮಾತ್ಮ ಎಲ್ಲಿ ನೆನಪು ಮಾಡ್ತೀವಿ ಅಲ್ಲಿ ನಮಗೆ ಆ ಶಕ್ತಿಯನ್ನ ಕೊಡ್ತಾನೆ. ಆದ್ಮೇಲೆ ಪರಮಾತ್ಮ ಅಲ್ಲಷ್ಟೇ ಇರ್ತಾನೆ ಅಂತ ಅರ್ಥ. ಆದ್ಮೇಲೆ ಎಲ್ಲಿ ಬೇಕಾದಲ್ಲಿ ಇರ್ತಾನೆ ಅಂತಂದ್ರೆ ಅವನ ಜೊತೆ ಕಮ್ಯುನಿಕೇಶನ್ ಮಾಡೋದು ಹೇಗೆ? ಈಗ DC ಅವರು ಬಾಗಲಕೋಟೆ ಜಿಲ್ಲೆಯೊಳಗೆ ಇವತ್ತು ಈ ಊರು ಆ ಊರು ಇವತ್ತು ಇಂಥ ಘಟನೆ ಎಲ್ಲಿ ಬೇಕಾದಲ್ಲಿ ಇರ್ತಾರೆ ಅಂತಂದ್ರೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ಸ್ಥಿರವಾದಂತಹ ಅಡ್ರೆಸ್ ಬೇಕಲ್ಲ. ಹಾಗೆ ಪರಮಾತ್ಮನ ಕರ್ತವ್ಯ ಸರ್ವವ್ಯಾಪಿ ಆಗಿದ್ದರೂ ಕೂಡ ಪರಮಾತ್ಮನ ಜೊತೆಗೆ ಸಂಪರ್ಕ ಸಾಧಿಸುವುದಕ್ಕೆ ಒಂದು ಸ್ಥಾನ ಪರಮಧಾಮ. ಅದಕ್ಕೆ ಈಗ ಸೂರ್ಯ ಒಂದೇ ಕಡೆಗಿದ್ದಾನೆ, ಇಡೀ ವಿಶ್ವದ ಎಲ್ಲ ಕಡೆಗೂ ಬೆಳಕು ಶಾಖ ಕೊಡ್ತಾನೆ. ಆದ್ಮೇಲೆ ಸೂರ್ಯ ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಾನೆ ಅಂತಂದ್ರೆ ಸೂರ್ಯ ತುಂಬಿಕೊಂಡಿರೋದು ಯಾವುದು? ಸೂರ್ಯನ ಶಾಖ, ಸೂರ್ಯನ ಬೆಳಕು ಜಗತ್ತಿನಾದ್ಯಂತ ತುಂಬಿಕೊಂಡದ್ದು. ಆ ಅರ್ಥದಲ್ಲಿ ಪರಮಾತ್ಮನು ಒಂದೇ ಸ್ಥಾನದಲ್ಲಿದ್ದು ಇಡೀ ಜಗತ್ತಿಗೆ ಶಕ್ತಿಯನ್ನ ಕೊಡುವಂಥವು. ಭಕ್ತರು ಏನ್ ಮಾಡಿದ್ರು? ಭಾವನೆಯಿಂದ ಭಗವಂತ ನನ್ನೊಳಗೆ ಇದ್ದಾನೆ ಅಂತ ಅದಕ್ಕೆ ಹೇಳಿದ್ರು, ರೋಮಮೇ ರಾಮ ಹೈ ಅಂತೇಳಿ ಹೇಳಿದ್ರು. ಆಮೇಲೆ ಯಾರು ಹನುಮಂತ ನನ್ನ ಹೃದಯದಲ್ಲಿಯೇ ರಾಮ ಇದ್ದಾನೆ ಅಂತ ಹೇಳಿ. ಯಾಕಂದ್ರೆ ರಾಮನ ಪ್ರತಿಯಾಗಿ ಅಷ್ಟೊಂದು ಭಕ್ತಿ ತುಂಬಿಕೊಂಡಿತ್ತು. ಮೀರಾ ಹೇಳಿದ್ರು, ಜಿದರ್ ದೇಕ್ತಿ ಹೂತು, ಎಲ್ಲಿ ನೋಡಿದ್ರು ನೀನು ಕೃಷ್ಣ ಅಂತ ಅನುಭವ ಮಾಡಿದ್ರು. ಯಾಕೆಂದ್ರೆ ಆಕೆಯನ್ನು ಮೈ ಮನಗಳೆಲ್ಲ ಕಡೆನೂ ಕೃಷ್ಣ 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 ಅಂತ ತುಂಬಿಟ್ಟಿದ್ರು. ಹಾಗಾಗಿ ಎಲ್ಲಿ ನೋಡಿದ್ರು ಯಾರು ಕಾಣ್ತಿದ್ರು? ಕೃಷ್ಣನೇ ಕಾಣ್ತಿದ್ರು. ಆ ಕುಮಾದೇವಿ ಕಾಡೊಳಗೆ ತಿರುಗಾಡ್ಬೇಕಾದ್ರೆ ಮಲ್ಲಿಕಾರ್ಜುನ ಎಲ್ಲ ಕಡೆಗೂ ಎಷ್ಟೆಲ್ಲ ಹುಡುಕಿದ್ರು. ಯಾಕಂದ್ರೆ ಬರೀ ಪರಮಾತ್ಮನೇ ನನ್ನೊಳಗೆ ತುಂಬಿಕೊಂಡಿದ್ದಾನೆ. ಆ ಭಾವನೆಯಿಂದ ಏನ್ ಹೇಳಿದ್ರು? ಪರಮಾತ್ಮ ನನ್ನ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿ. ಈಗ ನಿಮ್ಮ ಮಕ್ಕಳು ಬೇರೆ ಊರಲ್ಲಿ ಓದೋದಕ್ಕೆ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ? ಯಾವಾಗಿದ್ರು ನನ್ನ ಮನಸ್ಸೊಳಗೆ ನಿಂದೇ ನೆನ್ಪಿರ್ತದಪ್ಪ, ನೀನೇ ಇರ್ತೀಯಪ್ಪ ಅಂತೀವಿ. ನೀನೇ ಇರ್ತೀಯ ಅರ್ಥಾತ್ ನಿನ್ನ ನೆನಪು ನನ್ನ ಮನಸ್ಸೊಳಗೆ ತುಂಬಿರ್ತದೆ. ಅವನೇ ಬಂದು ಮನಸ್ಸೊಳಗೆ ಕುತ್ಕೋತಾನೆ ಅಂತಂದ್ರೆ ಅರ್ಥ ಏನ್ರಿ? ಇಲ್ಲ. ಭಾವನೆಯಿಂದ ಏನ್ ಹೇಳಿದ್ರು? ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಅಂದ್ರೆ ಅದು ಸತ್ಯ. ಆದ್ರೆ ಸಿದ್ಧಾಂತದ ರೂಪದಲ್ಲಿ ಎಲ್ಲಾ ಕಡೆ ಅಣು ಕಣಕಣದಲ್ಲಿ ತುಂಬಿಕೊಂಡಿದ್ದಾನೆ ಅಂತಂದ್ರೆ ಅದು ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಸರ್ವಶ್ರೇಷ್ಠ ಇಲ್ಲ. ಇದಕ್ಕೆ ಪರಮಾತ್ಮ ನಿರಾಕಾರಿಯಾಗಿರುವಂಥವನು, ದೇಹಧಾರಿಗಳು ಪರಮಾತ್ಮ ಆಗುವುದಕ್ಕೆ ಸಾಧ್ಯ ಇಲ್ಲ. ಇದು ಪರಮಾತ್ಮನ ಸತ್ಯ ಪರಿಚಯ. ಇದರೊಳಗೆ ಏನಾದರೂ ಪ್ರಶ್ನೆಗಳು ಅಥವಾ ಏನಾದರೂ ಸಂಶಯ ಇದ್ರೆ ನಾವು ಕೇಳ್ಬೋದು. ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ. ಪರಮಾತ್ಮನನ್ನ ನೂರಾರು ಹೆಸರುಗಳಿಂದ ನಾವು ಮಹಿಮೆ ಮಾಡಿದ್ದೀವಿ, ಕೀರ್ತನೆ ಮಾಡಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ. ಆದರೆ ಪರಮಾತ್ಮನು ಇಡೀ ಜಗತ್ತಿನ ಎಲ್ಲ ಆತ್ಮಗಳಿಗೂ ಒಬ್ಬಾತನೇ ಇದ್ದಾನೆ. ಗೊತ್ತಾಯ್ತು? ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಅದಕ್ಕೆ ಯಾವುದೇ ಮಹಾತ್ಮರು ನಾನು ಅಂತ ತನ್ನ ಕಡೆಗೆ ಯಾರು ಮಾಡ್ಕೊಂಡು ತೋರಿಸ್ಕೊಳ್ಳಿಲ್ಲ. ಎಲ್ಲರೂ ಹೇಳಿರೋದೇನಿದೆ ರೀ? ಒಬ್ಬನೇ ಇದ್ದಾನೆ. ಅದಕ್ಕೆ ಪರಮಾತ್ಮರು ಯಾವ ರೀತಿ ಪರಮ ಪತಿವ್ರತೆಗೆ ಪತಿ ಒಬ್ಬ ಅಂತ ಹೇಳಾಗ್ತದೋ, ಪರಮ ಭಕ್ತನಿಗೆ ದೈವ ಒಬ್ಬ ಅಂತ ಹೇಳಾಗ್ತದೋ, ಹಾಗೆ ಇಡೀ ವಿಶ್ವದ ಆತ್ಮಗಳಿಗೆ ಪರಮಾತ್ಮನು ಒಬ್ಬಾತನೇ ಇಲ್ಲ. ನಾವು ಇಷ್ಟು ದಿನಗಳಿಂದ ಪರಮಾತ್ಮನ ಸತ್ಯ ಪರಿಚಯ ಇಲ್ಲದೆ ಪರಮಾತ್ಮನನ್ನ ಭಾವನೆಯಿಂದ ಭಕ್ತಿ ಮಾಡ್ತಿದ್ದೀವಿ. ಈಗ ಪರಮಾತ್ಮ ನಮ್ಮ ತಂದೆ ಅಂತ ಅರ್ಥ ಮಾಡಿಕೊಂಡು ತಂದೆಯ ಸಂಬಂಧದಲ್ಲಿ ನೆನಪು ಮಾಡಬೇಕು. ನೆನಪು ಮಾಡೋದು ಬೇರೆ, ಭಕ್ತಿ ಮಾಡೋದು ಬೇರೆ. ಭಕ್ತಿ ಒಂದು ನಂಬಿಕೆಯಿಂದ ಮಾಡ್ತಿದ್ದೀವಿ, ಆದರೆ ನೆನಪು ಮಾಡೋದು ನಿಶ್ಚಯದಿಂದ ನೆನಪು ಮಾಡ್ತೀವಿ. ಈಗ ಯಾರನ್ನೇ ನೆನಪು ಮಾಡಬೇಕು ಅಂತಂದ್ರೆ ಒಂದು ಅವರ ಪರಿಚಯ ಇರಬೇಕು, ಎರಡನೇದ್ದು ಅವರಿಂದ ನಮಗೆ ಪ್ರಾಪ್ತಿ ಆಗಬೇಕು, ಮೂರನೇದ್ದು ಅವ್ರ ಜೊತೆ ನಮ್ಮ ಸಂಬಂಧ ಇರಬೇಕು. ಅವಾಗ ಅವರನ್ನ ನೆನಪು. ಹಾಗೆ ಪರಮಾತ್ಮನನ್ನ ನೆನಪು ಮಾಡೋದು ಅಂತಂದ್ರೆ ಪರಮಾತ್ಮನ ಪರಿಚಯ ನಮಗೆ ಆಯ್ತು.
ಸತ್ಯ ಪರಿಚಯ ಏನು ಅನ್ನೋದು ಆಯಿತು. ಅದಕ್ಕೆ ದೇವರು ಒಬ್ಬನೇ ಇದ್ದಾನೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತಾರೆ. ಈಗ ಒಬ್ಬ ರಾಜ ಇದ್ದ. ಆ ರಾಜ ಬಲಭೀಮನ ಭಕ್ತಿ ಮಾಡ್ತಿದ್ದ, ಹನುಮಂತರ ಭಕ್ತಿ ಮಾಡ್ತಿದ್ದ. ಆ ರಾಜನ ಹತ್ರ ಒಬ್ಬನು ಭಿಕ್ಷುಕ ದಿನ ಭಿಕ್ಷೆ ಕೇಳೋದಕ್ಕೆ ಹೋಗ್ತಿದ್ದ. ದಿನ ಹೋಗುವಂತೆ ಅವತ್ತು ಒಂದು ಹೋದ. ಆಗ ಆ ರಾಜನು ಆ ಬಲಭೀಮನ ಗುಡಿಗೆ ಹೋಗಿದ್ರು. ಆಗ ರಾಜ ಭಟ್ರು ಏನಿರ್ತಾರಲ್ಲ, ಅವರು ಸ್ವಲ್ಪ ವೇಟ್ ಮಾಡು, ಹೊರಗಡೆ ಬರೋ ತನಕ ನಿಲ್ಲು, ಬಂದ ಮೇಲೆ ಭಿಕ್ಷೆ ಕೇಳು ಅಂತ ಹೇಳಿ. ಆಗ ಅವನು ಸ್ವಲ್ಪ ವೇಟ್ ಮಾಡಿದ. ಭಿಕ್ಷುಕ ವೇಟ್ ಮಾಡಿ ನಿಂತು ನೋಡ್ತಿದ್ದ. ಆಗ ರಾಜ ಬೇಡ್ಕೋತಿದ್ದ. ಯಾರಿಗೆ? ಬಲಭೀಮನಿಗೆ. ಏನೇನು ಬೇಡ್ಕೊಳ್ತಿದ್ದ? ಹೇ ಬಲಭೀಮ, ನನ್ನ ರಾಜ್ಯದಲ್ಲಿರುವಂಥವರು ಎಲ್ಲರೂ ಆಯುಷ್ಯವಂತರು, ಆರೋಗ್ಯವಂತರು, ಸಂಪತ್ತಿವಂತರು ಆಗಿ ಈ ಭೂಮಿ ಮೇಲಿರುವಂತಹ ಎಲ್ಲರಿಗೂ ಅನ್ನ ನೀರು ಸಮಗ್ರವಾಗಿ ಸಮೃದ್ಧಿಯಾಗಿ ಕೊಡುವಂತ ಭಗವಂತನ ಹತ್ರ ಬೇಡ್ಕೊಳ್ತಿದ್ದ. ಆಗ ಆ ಭಿಕ್ಷುಕ ಹೊರ ನಿಂತ್ಕೊಂಡಿದ್ದಲ್ಲ, ವಿಚಾರ ಮಾಡಿದ್ದ, ಅಲ್ಲ ರಾಜ ದಿನ ಆ ಬಲಭೀಮನಿಗೆ ಬೇಡ್ತಾನೆ, ಬಲಭೀಮನಿಂದ ತಗೊಂಡು ನಮ್ಮೆಲ್ಲರಿಗೂ ಕೊಡ್ತಾನೆ ಅಂದಮೇಲೆ ಆ ಬಲಭೀಮ ಯಾರನ್ನು ಬೇಡಿದ? ಹನುಮಂತ ಯಾರನ್ನು ಬೇಡಿದ? ಹನುಮಂತ ರಾಮನನ್ನು ಬೇಡಿದ ಅಂತ ವಿಚಾರ ಮಾಡಿದ. ಅಲ್ಲ, ರಾಮ ಯಾರನ್ನು ಬೇಡಿದ? ರಾಮ ಈಶ್ವರನನ್ನು ಬೇಡಿದ. ಈಶ್ವರನಿಂದ ರಾಮನಿಗೆ ಬಂತು, ರಾಮನಿಂದ ಹನುಮಂತನಿಗೆ ಬಂತು, ಹನುಮಂತನಿಂದ ರಾಜನಿಗೆ ಬಂತು, ರಾಜನಿಂದ ನನಗೆ ಬಂತು ಅಂದಮೇಲೆ ಡೈರೆಕ್ಟ್ ನಾನೇ ಈಶ್ವರನಿಗೆ ಬೇಡಿದ್ರೆ ಪೂರ್ಣ ಕೊಡ್ತಾನಲ್ಲ. ಇವ್ರು ಇಸ್ಕೊಂಡಿರುವಂಥವ್ರು, ಇವ್ರು ತಗೊಂಡಿರೋರು, ಅವ್ರು ಏನ್ ಮಾಡ್ತಾರೆ? ತಮಗೊಂದಿಷ್ಟು ತಗೊಂಡು ಪಾಲು ಕೊಡ್ಬೋದು, ಸ್ವಲ್ಪ ಪಾಲನ್ನು ಕೊಡ್ಬೋದು. ಆದ್ರೆ ಡೈರೆಕ್ಟ್ ಅವನ ಜೊತೆಗೆ ಸಂಬಂಧ ಇಟ್ಕೊಂಡಿವಿ ಅಂತಂದ್ರೆ ತಂದೆ ಆಸ್ತಿ ಹೆಚ್ಚು ಪೂರ್ಣ ಕೊಡ್ತಾನ, ಅಣ್ಣ ತಮ್ಮ ಪೂರ್ಣ ಕೊಡ್ತಾನೆ. ಅಣ್ಣ ತಮ್ಮ ಕೊಟ್ರೆ ತಮಗೆ ಬಂದಿದ್ರೊಳಗೆ ಕೊಡ್ಬೋದು, ಆದ್ರೆ ತಂದೆ ಪೂರ್ಣವಾಗಿ ಕೊಡ್ತಾನೆ. ಹಾಗೆ ಪರಮಾತ್ಮ ಸರ್ವಶ್ರೇಷ್ಠ ಆಗಿರುವಂಥವನು. ಒಬ್ಬ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಇಟ್ಟು ಒಬ್ಬ ಪರಮಾತ್ಮನನ್ನು ನಾವು ನೆನಪು ಮಾಡಬೇಕಾಗಿದೆ. ಆ ಪರಮಾತ್ಮನಿಂದ ಸರ್ವಶಕ್ತಿಯನ್ನು ಪಡೆದುಕೊಳ್ಬೇಕಾಗಿದೆ. ಅದಕ್ಕೆ ಪರಮಾತ್ಮನು ಸರ್ವಶ್ರೇಷ್ಠನು, ಸರ್ವಮಾನ್ಯನು, ಸರ್ವಜ್ಞನು, ಸರ್ವಶಕ್ತಿವಂತನು, ಸರ್ವೋಪರಿಯಾಗಿರುವಂಥವನು. ಹಾಗೂ ಪರಮಾತ್ಮನ ರೂಪ ಬಿಂದು ಸ್ವರೂಪ, ಪರಮಾತ್ಮನ ಹೆಸರು ಶಿವ, ಪರಮಾತ್ಮನ ಕರ್ತವ್ಯ ಜಗತ್ತಿಗೆ ಕಲ್ಯಾಣ ಮಾಡುವಂಥದ್ದು, ಪರಮಾತ್ಮನ ಗುಣಗಳು ಸಾಗರದಷ್ಟು, ಪರಮಾತ್ಮನಿಗೂ ನಮಗೂ ಇರುವಂತಹ ಸಂಬಂಧ ತಂದೆ ಮಕ್ಕಳ ಸಂಬಂಧ. ಹಾಗೂ ಪರಮಾತ್ಮನು ಸರ್ವಶ್ರೇಷ್ಠನು, ಸರ್ವವ್ಯಾಪಿ ಆಗಲಾರ. ಶಿವನೇ ಬೇರೆ, ಶಂಕರನೇ ಬೇರೆ. ಪರಮಾತ್ಮನು ಪರಮಧಾಮದ ನಿವಾಸಿ. ಪರಮಾತ್ಮನ ಹೆಸರು ಶ್ರೇಷ್ಠ, ಪರಮಾತ್ಮನ ಸ್ಥಾನನು ಶ್ರೇಷ್ಠ, ಪರಮಾತ್ಮನ ಕರ್ತವ್ಯನು ಶ್ರೇಷ್ಠ. ಇಲ್ಲಿ ಹೋಗ್ರಿ, ಈ ಕಡೆ ರೋಮದ. ಇದು ಪರಮಾತ್ಮನ ಸಂಪೂರ್ಣ ಸತ್ಯ ಪರಿಚಯ. ಇಷ್ಟು ದಿನಗಳಿಂದ ಭಾವನೆಯಿಂದ ಭಗವಂತನ ನೆನಪು ಮಾಡ್ತಿದ್ದೀವಿ. ಈ ಸಂಪೂರ್ಣ ಈಗ ಪರಿಚಯ ಇತ್ತು, ನಮಗೂ ನಿಮಗೂ ಪರಿಚಯ ಇಲ್ಲ ಅಂತಂದ್ರೆ ನೆನಪೇ ಆಗ್ತಿರ್ಲಿಲ್ಲ. ಈ ಪರಿಚಯ ಆಯ್ತು ಅಂದ್ರೆ ಇಂಥ ಅಕ್ಕರು ಬರ್ತಾರೆ, ಇಂಥವ್ರು ಅಂತ ಪರಿಚಯ ನೆನಪು ಬರ್ತದೆ. ಹಂಗೆ ಪರಮಾತ್ಮನನ್ನು ಕೂಡ ಈ ಚೇಳದ ನೋಡ್ತಿದ್ರು. ಪರಮಾತ್ಮನನ್ನು ಕೂಡ ಸಹಜವಾಗಿ ನಾವು ನೆನಪು ಮಾಡ್ಬೋದು. ಅದಕ್ಕೆ ನೆನಪು ಬೇರೆ, ಯೋಗ ಬೇರೆ. ಅದಕ್ಕೆ ಯೋಗ ಅಂದ್ರೆ ಕಠಿಣ ಅನಿಸ್ತದೆ, ನೆನಪು ಅಂದ್ರೆ ಸಹಜ ಅನಿಸ್ತದೆ. ಇಲ್ಲೇ ಕೂತ್ಕೊಂಡು ಎಲ್ಲೇ ಇರುವಂತವರನ್ನು ಸಹಜವಾಗಿ ನೆನಪು ಮಾಡ್ಬೋದು. ನೆನಪು ಮಾಡ್ಬೇಕು ಅಂತ ಕಷ್ಟ ಅದೇನ್ರಿ? ಅವ್ರ ಪರಿಚಯ ನಮ್ಗೆ ಗೊತ್ತಿದೆ, ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ, ಅವ್ರ ರೂಪ ಏನು ಅಂತ ಗೊತ್ತಿದೆ, ಅವ್ರ ಜೊತೆಗೆ ಏನ್ ಸಂಬಂಧ ಅಂತ ಗೊತ್ತಿದೆ. ಸಹಜವಾಗಿ ನಾವು ಎಲ್ಲೇ ಇದ್ರೂ ನೆನಪು ಮಾಡ್ಬೋದು. ಹಾಗೆ ಪರಮಾತ್ಮನನ್ನ ಸಹಜವಾಗಿ ನಾವು ನೆನಪು ಮಾಡ್ಬೋದು. ನಾಳೆಯ ದಿನ ಪರಮಾತ್ಮನನ್ನ ಹೇಗೆ ನೆನಪು ಮಾಡಬೇಕು, ಪರಮಾತ್ಮನನ್ನ ಯಾತಕ್ಕೆ ನೆನಪು ಮಾಡಬೇಕು ಅನ್ನೋದನ್ನ ನಾಳೆ ದಿವಸ ತಿಳ್ಕೊಳ್ಳೋಣ. ಈಗ ಹುಟ್ಟಿದಾಗ ಹೆಸರು ಇರುವುದಿಲ್ಲ. ಹಾ, ಹೇಳ್ರಿ.
ಜಾಸ್ತಿ ನಮ್ಗೆ ಹೆಸರು ಇಡುವಾಗ ಎಲ್ಲರೂ ಬೇರೆ ಬಡಿತಾರೆ. ಯಾಕೆ ಸುಮ್ಮನೆ ಹೆಸರು ಇಡ್ತೀವಿ, ತಪ್ಪಾಗಿ ಹೆಸರು ಬಡಿತಾರೆ. ಹಂಗೆ ಪರಮಾತ್ಮಗೂ ಯಾಕೆ ಹೆಸರು ಇಡುವುದು ಅಂತ ಅವನಿಗೆ ಹೆಸರಿಲ್ಲ ಅಂತ ನನ್ನ ನಾಮ ರೂಪದಿಂದ ಭಿನ್ನ ಇದ್ದಾನೆ ಅಂತ ಹೇಳ್ತೀವಿ. ಗುರುತಿಸೋದಕ್ಕೊಂದೇನಾದ್ರೂ ಬೇಕಲ್ಲ. ಭಗವಂತ ಆ ಹೆಸರೇ ಇಲ್ಲ ಅಂದ್ರೆ ಹೆಸರಿಲ್ಲ ಅಂತೇನು ಶಕ್ತಿನೇ ಇಲ್ಲ. ಒಂದು ಪವರ್ ಇದೆ ಅಂತಂದ್ರೆ ಆ ಪವರ್ ಇದೆ. ಪರಮಾತ್ಮ ಒಂದು ಶಕ್ತಿ, ಇಡೀ ಜಗತ್ತಿಗೆ ಸುಪ್ರೀಂ ಅಥಾರಿಟಿ, ಆ ಸುಪ್ರೀಂ ಪವರ್. ಆ ಪವರಿಗೆ ಗುರುತಿಸೋದಕ್ಕಾಗಿ, ವ್ಯವಹಾರಕ್ಕಾಗಿ ನಮ್ಮ ನಿಮ್ಮ ಭಾಷೆಗಳಲ್ಲಿ ಒಂದು ಶಬ್ದವನ್ನ ಶರಣರು, ಮಹಾತ್ಮರು, ಸಂತರು, ಮಹಾನಾತ್ಮರು ಕೊಟ್ಟರು. ಅದಕ್ಕೆ ಶಿವ, ಪರಮಾತ್ಮ. ಬರೀ ನಮ್ಗೆ ಒಂದು ಶಕ್ತಿ ಅದ ಅಂತ ನಂಬಬಹುದ್ರಿ. ಹೆಸರು ಇಡಬಾರ್ದು ಅಂತಲ್ಲ, ನಮ್ಮ ಗುರುತಿಗಾಗಿ, ವ್ಯವಹಾರಕ್ಕಾಗಿ, ಪರಿಚಯಿಸೋದಕ್ಕಾಗಿ ಭಗವಂತ ಒಬ್ಬ ಇದ್ದಾನೆ. ಇದೊಂದು ರೂಪ ಇದೆ. ರೂಪ ಇದೆ ಅಂತಂದ್ರೆ ಆ ರೂಪಕ್ಕೆ ಒಂದು ಏನಾದ್ರು ಹೆಸರು ಇರ್ಬೇಕಲ್ಲ, ಗುರುತಿಸೋದಕ್ಕೆ ಅಂತ ಹೆಸರು ಇರ್ಬೇಕಲ್ಲ. ಅದಕ್ಕೆ ನಾವು ಸಣ್ಣದಾಗ ಅಂತ ಹೇಳಿದಾಗ ಮಕ್ಕಳಿಗೆ ಅರ್ಥ ಆಗ್ತದೆ ಅಂತ. ಈಗ ನಮ್ಮ ಹಂತದಲ್ಲಿ ಆ ಹೆಸರೇ ಇಲ್ಲ ಅನ್ನುವಂತ ಹಂತಕ್ಕೆ ಬಂದ ಮೇಲೆ ಆ ಹೆಸರಿಲ್ಲ ಅಂದ್ರೆ ಹೋಗ್ಲಿ. ಆದ್ರೆ ಆ ಹಂತಕ್ಕೆ ನಮ್ಮ ಅವಸ್ಥೆ ಬರುವವರೆಗೆ, ನಾನು ಅವನು ಒಂದು ಅನ್ನುವಂತಹ ಅವಸ್ಥೆ ಬರುವವರೆಗೆ ನಾವು ಈ ಗುರುತಿಸೋದಕ್ಕೆ ಒಂದು ಹೆಸರನ್ನ ನಮಗೆ ಕೊಟ್ಟಿದ್ದೆ. ಆಮೇಲೆ ಎಷ್ಟೋ ಈಗ ಇಡೀ ಜಗತ್ತಿನಲ್ಲಿ ಅನೇಕ ಮತಗಳಿದ್ದಾವೆ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಭಿನ್ನ 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 ಇದೆ. ಆದರೆ ಇದು ದ್ವೈತ ಅದ್ವೈತ ಅನ್ನುವಂತಹ ಎರಡು ಭೇದ ಇಲ್ಲ. ಒಂದು ಹಂತದಲ್ಲಿ ದ್ವೈತ, ಇನ್ನೊಂದು ಹಂತದಲ್ಲಿ ಅದ್ವೈತ. ಯಾವಾಗ ಪ್ರಾರಂಭದ ಹಂತದಲ್ಲಿ ನಾನು ನೀನು ಅಂತ ಎರಡಿದೆ. ಒಂದು ಹಂತ ತಲುಪ್ತೀವಿ, ನಾನು ನೀನು ಬೇರೆನೇ ಅಲ್ಲ, ಒಂದೇ ಇದ್ದೀವಿ. ಆ ಒಂದು ಅವಸ್ಥೆಗೆ ಬರ್ತೀವಿ. ಒಂದೇ ಇದ್ದೀವಿ ಅಂದ್ರೆ ಅವನೇ ನಾನು, ನಾನೇ ಅವನು ಇಲ್ಲ. ಯಾಕಂದ್ರೆ ತಂದೆನೇ ಮಗ, ಮಗನೇ ತಂದೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮಗನು ತಂದೆಯ ಸಮಾನ ಹೋಗ್ಬೋದು, ತಂದೆಯ ಜೊತೆಗೆ ಹೋಗ್ಬೋದು, ತಂದೆಯ ಜೊತೆಗೆ ಇರ್ಬೋದು. ಆದ್ರೆ ತಂದೆನೇ, ಮಗನು ಮಗನೇ. ಆದ್ರೆ ಆ ತಂದೆಯ ಸಮಾನದ ಅವಸ್ಥೆ ಪಡೆಯುವವರೆಗೆ ನಾವು ಎರಡು. ಆ ಅವಸ್ಥೆ ಪಡೆದಾಗ ನಾನು ನೀನು ಒಂದು. ಅದಕ್ಕೆ ಹೇಳಿದ್ರು ಐಕ್ಯ ಅವಸ್ಥೆ, ಸಮಾಧಿ ಅವಸ್ಥೆ, ಲೀನ ಅವಸ್ಥೆ, ಒಂದು ಬೀಜ ರೂಪದ ಅವಸ್ಥೆ, ಕರ್ಮಾತೀತದ ಅವಸ್ಥೆ, ಭಿನ್ನ ಭಿನ್ನ ಅವಸ್ಥೆಗಳ ಹೆಸರನ್ನ ಹೇಳಿದ್ರು. ಆ ಒಂದು ಈಗ ನೋಡ್ರಿ, ಅಕ್ಕಮದೇವಿ ಕೂಡ ಅಕ್ಕ ನಾನೊಂದು ಕನಸು ಕಂಡೆ ಅಂತ ಮೊದಲು ಹೇಳಿದ್ರು. ಮತ್ತೇನ್ ಹೇಳಿದ್ರು? ಸಾವಿಲ್ಲದ, ಕೇಳಿಲ್ಲದ, ರೂಹಿಲ್ಲದ ಚಲುವನಿಗೆ ಒಲಿದೆ ನಾವು. ಆ ಕನಸು ಕಂಡೆ ಅಂತ ಹೇಳಿರೋದು ಯಾವಾಗ? ಪ್ರಾರಂಭದ ಹಂತದಲ್ಲಿ. ಆಮೇಲೆ ಸಾವು ಕೇಳು ಇಲ್ಲದೆ ಇರುವಂತವನನ್ನೇ ನನ್ನ ಪತಿಯನ್ನಾಗಿ ನಾನು ಸ್ವೀಕಾರ ಮಾಡಿದೆ ಅಂತ ಹೇಳುವಂತ ಅವಸ್ಥೆ ಯಾವಾಗ ಬಂತ್ರಿ? ಆ ಒಂದು ಹಂತವನ್ನ ತಲುಪಿದ್ರು. ಹಂಗೆ ಈ ಅವಸ್ಥೆಯಲ್ಲಿ ನಮ್ಮ ಹಿರಿಯರು ನಮಗೆ ಒಂದು ಗುರು ತಲುಕೊಟ್ರು. ಶಿಕ್ಷಣ ಪದ್ಧತಿಯೊಳಗೆ ಗೊತ್ತಿದ್ದ ವಿಷಯದಿಂದ ನೋನ್ ಟು ಅನ್ನೋನ್ ಅಂತ ಒಂದು ಪದ್ಧತಿಯನ್ನ ಕಲಿಸ್ತಾರೆ ಟೀಚರ್ಸ್ಗೆ. ಅಂದ್ರೆ ಗೊತ್ತಿದ್ದ ವಿಷಯದಿಂದ ಗೊತ್ತಿಲ್ಲದ ವಿಷಯದ ಕಡೆ. ಈಗ ಪರಮಾತ್ಮನು ಒಂದು ನಿರಾಕಾರ ರೂಪ, ಪರಮಾತ್ಮನ ಹೆಸರು ಶಿವ. ಇಷ್ಟು ದಿನಗಳಿಂದ ಗೊತ್ತಿದ್ದದ್ದು ನಮಗಿದೆ. ಗೊತ್ತಿದ್ದರಿಂದ ನಾವು ಅಭ್ಯಾಸ ಮಾಡ್ತಾ 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 ಆ ಅವಸ್ಥೆಗೆ ತಲುಪುವಂಥದ್ದು. ಮತ್ತೇನಾದ್ರು ಪ್ರಶ್ನೆಗಳಿಂದ ಕೇಳ್ಬೋದು. ಆದ್ರೆ ಅಕ್ಕವ್ರು ಏನ್ ಹೇಳ್ತಾರೆ, ಅದನ್ನೇ ನಾವು ಪರಮಾತ್ಮ ಕೊಟ್ಟಂತಹ ಜ್ಞಾನವನ್ನ, ಪರಮಾತ್ಮ ಅಂತೂ ಸಾಗರದಲ್ಲಿ ನಾವು ಇಷ್ಟು ತಿಳ್ಕೊಂಡಿರ್ತೀವಿ. ಅಷ್ಟರೊಳಗೆ ನಮಗೆ ಏನ್ ತಿಳಿದಿದೆ ಅದನ್ನ ತಮಗೆ ಹಂಚಿಕೊಂಡಿರ್ತೀವಿ. ಅದ್ರೊಳಗೆ ಆಮೇಲೆ ಎಲ್ಲಾನು ನಾವು ಹೇಳಿದ್ದೇ ಕೇಳ್ಬೇಕು ಅಂತಲ್ಲ, ತಮ್ಮ ವಿಚಾರಗಳನ್ನು ತಾವು ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಎಲ್ಲವನ್ನು ಭಿನ್ನ ಭಿನ್ನ ತಿಳ್ಕೊಂಡಿರ್ತೀವಿ. ಯಾರು ಕನಿಷ್ಠ ಶ್ರೇಷ್ಠ ಅಂತಿಲ್ಲ. ಯಾಕಂದ್ರೆ ಎಲ್ಲರೂ ಭಗವಂತನ ಮಕ್ಕಳೇ ಇದ್ದೀವಿ. ಅದಕ್ಕೆ ನಮಗೇನು ತಿಳ್ಕೊಂಡಿದ್ದೀವಿ, ಏನು ಅನುಭವ ಮಾಡಿದ್ದೀವಿ, ನಮಗೇನು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ.
ತಾವು ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಕೇಳು. ಆದರೆ ಈಗೇನು ಕೇಳಿದ್ದೀವಲ್ಲ ಇದು ಸರ್ವರಿಗೂ ಅನ್ವಯ ಆಗುವಂತಹ ವಿಚಾರ. ಒಂದು 3 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ಮುಪ್ಪಿನವರೆಗೂ ಎಲ್ಲರಿಗೂ ಅನ್ವಯ ಆಗುವಂತಹ ವಿಚಾರ. ಆದರೆ ಬೇರೆ ಬೇರೆ ತತ್ವಗಳಿದ್ದಾವೆ. ಆದರೆ ಒಂದು ಸಣ್ಣ ಮಗುವಿಗೆ ನಿಂದ ಮುಪ್ಪಿನವರೆಗೆ ಅನ್ವಯ ಮಾಡ್ಕೊಳ್ಬೇಕು ಅಂದರೆ ಅಭ್ಯಾಸ ಮಾಡಬೇಕು ಅಂದರೆ ಬಹಳ ಕಠಿಣ ಆಗ್ತದೆ. ಸಹಜವಾಗಿ ನಿಲುಕೋದು ಕಷ್ಟ ಆಗ್ತದೆ. ಅದಕ್ಕೆ ಪರಮಾತ್ಮ ನಮಗೆ ಸಹಜವಾಗಿ ಒಂದು ಮಗುವಿನಿಂದ ಹಿಡಿದು ಮುಪ್ಪಿನವರೆಗೆ ನೀವು ಆತ್ಮ ಇದ್ದೀರಿ, ನಾನು ನಿಮ್ಮ ತಂದೆ ಇದ್ದೀನಿ, ನನ್ನನ್ನು ನೆನಪು ಮಾಡ್ರಿ, ನಿಮ್ಮ ಪಾಪಕರ್ಮ ನಾಶ ಆಗ್ತದೆ. ನನ್ನನ್ನು ನೆನಪು ಮಾಡ್ರಿ, ನೀವೆಲ್ಲ ಗುಣಗಳಿಂದ ಸಂಪನ್ನ ಆಗ್ತೀರಿ. ನನ್ನನ್ನು ನೆನಪು ಮಾಡ್ರಿ, ನಿಮಗೆ ಶಕ್ತಿ ಸಿಗ್ತದೆ. ನನ್ನನ್ನು ನೆನಪು ಮಾಡ್ರಿ, ನೀವು ಸುಖ ಶಾಂತಿಯಿಂದ ಇರ್ತೀರಿ. ಎಲ್ಲದಕ್ಕೂ ಮೂಲ ಏನು ಅಂದರೆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವನ್ನು ಜೋಡಿಸಿ. ನಾಳೆ ದಿನ ಪರಮಾತ್ಮನನ್ನ ನೆನಪು ಮಾಡುವ ಅವಶ್ಯಕತೆ ಏನು, ಪರಮಾತ್ಮನನ್ನ ಯಾತಕ್ಕೆ ನೆನಪು ಮಾಡಬೇಕು, ಪರಮಾತ್ಮನನ್ನ ನೆನಪು ಮಾಡಬೇಕು ಅಂತಂದ್ರೆ ಯಾವ ವಿಧಿಯಿಂದ ನೆನಪು ಮಾಡಬೇಕು, ಪರಮಾತ್ಮನ ನೆನಪಿನಿಂದ ನಮಗೇನು ಶಕ್ತಿ ಸಿಗ್ತದೆ, ಈ ಎಲ್ಲ ವಿಚಾರಗಳನ್ನ ನಾಳೆ ದಿವಸ ತಿಳ್ಕೊಳ್ಳೋಣ. ಓಂ ಶಾಂತಿ. 2 ನಿಮಿಷ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ನಾವು ಅನುಭವ ಮಾಡಿ. ನಾವು ಶಬ್ದದಿಂದ ಹೇಳ್ಬೇಡ್ರಿ, ಮನಸ್ಸಿನಿಂದ ಅನುಭವ ಮಾಡಿ. ನಾನೊಂದು ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ. ನನ್ನ ಆತ್ಮ ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ಪ್ರಕಾಶ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಆನಂದ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಜ್ಞಾನ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಪವಿತ್ರನಾಗಿದ್ದೇನೆ. ನನ್ನ ಆತ್ಮ ಶಕ್ತಿ ಸ್ವರೂಪನಾಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ. ಈ ದೇಹದ ಜಗತ್ತಿನಿಂದ ಭಿನ್ನವಾಗಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ 6ನೆಯ ಮಹಾತತ್ವ ಬ್ರಹ್ಮತತ್ವ ಶಾಂತಿಧಾಮದ ನಿವಾಸಿಯಾಗಿದ್ದೇನೆ. ನನ್ನ ಮನೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಆಚೆ ಇರುವಂತಹ ಸ್ವಯಂ ಪ್ರಕಾಶ ಇರುವಂತಹ ಸುವರ್ಣ ಬಣ್ಣದ ಸಂಪೂರ್ಣ ಶಾಂತಿ ಇರುವಂತಹ ಶಾಂತಿಯ ಮನೆ ಶಾಂತಿಧಾಮ ನನ್ನ ಮನೆಯಾಗಿದೆ. ನಿರ್ವಾಣಧಾಮ ಪರಮಧಾಮ ನನ್ನ ಮನೆಯಾಗಿದೆ. ನಾನೀಗ ಸಂಕಲ್ಪದಿಂದ ಭಾವನೆಯಿಂದ ಈ ದೇಹದ ಜಗತ್ತಿನಿಂದ ಭಿನ್ನವಾಗಿ ನನ್ನ ಮನೆ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ನನ್ನ ಮನೆಯಲ್ಲಿ ನನ್ನ ತಂದೆ ಇದ್ದಾರೆ. ನಾನು ಶಾಂತ ಸ್ವರೂಪ. ನನ್ನ ಮನೆಯು ಶಾಂತಿಯ ಧಾಮ. ನನ್ನ ತಂದೆಯು ಶಾಂತಿಯ ಸಾಗರ. ನಾನೀಗ ನನ್ನ ತಂದೆಯ ಸಮ್ಮುಖದಲ್ಲಿದ್ದೇನೆ. ನಾನು ಬಿಂದು, ನನ್ನ ತಂದೆಯು ಬಿಂದು. ನಾನು ನನ್ನ ತಂದೆ ಒಂದಾಗಿದ್ದೇವೆ. ಈ ತಂದೆಯೇ, ನೀನು ತಂದೆ, ನಾನು ಕಂದನಾಗಿದ್ದೇನೆ. ನೀನೇ ತಂದೆ, ನೀನೇ ತಾಯಿ, ನೀನೇ ಶಿಕ್ಷಕ, ನೀನೇ ಸದ್ಗುರು.
ಸರ್ವ ಸಂಬಂಧಿ ನೀನಾಗಿದೆಯ ತಂದೆಯೇ. ನಿನ್ನನ್ನು ಪಡೆದು ನಾನು ಧನ್ಯ 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 ಆಗಿದ್ದೇನೆ. ನಿನ್ನಿಂದ ಶಾಂತಿಯ ಕಿರಣಗಳು, ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾರೆ. ನಾನು ಸಂಪೂರ್ಣ ಶಾಂತಿಯ ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೇನೆ. ಇಂದ್ರಿಯಾತೀತ ಆನಂದದ ಅನುಭವ ಮಾಡ್ತಾ ಇದ್ದೇನೆ. ಈ ತಂದೆಯೇ, ನಾನು ನಿಶ್ಚಿಂತನಾಗಿದ್ದೇನೆ, ನಿರ್ಭಯ ಆಗಿದ್ದೇನೆ, ಹಗುರ 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 ಆಗಿದ್ದೇನೆ. ಎಲ್ಲ ಭಾರಗಳಿಂದ, ಎಲ್ಲ ಚಿಂತೆಗಳಿಂದ, ಎಲ್ಲ ಜವಾಬ್ದಾರಿಗಳಿಂದ ಮುಕ್ತನಾಗಿದ್ದೇನೆ. ಇಷ್ಟೊಂದು ಹಗುರದ ಅನುಭವ ಮಾಡ್ತಾ ಇದ್ದೇನೆ. ತಂದೆಯೇ, ಸದಾ ನೀನು ನನ್ನವನು, ನಾನು ನಿನ್ನವನು. ನೀನೇ ನನಗೆ ಆಸರೆ, ನೀನೇ ನನಗೆ ಆಧಾರ, ನೀನೇ ನನಗೆ ಸರ್ವಸ್ವವಾಗಿದ್ದೀಯ. ಹೇ ತಂದೆಯೇ, ನಿನ್ನನ್ನು ಪಡೆದು ನಾನು ಧನ್ಯ 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 ಆಗಿದ್ದೇನೆ. ಸದಾ ನೀನು ನನ್ನೊಂದಿಗೆ, ನಾನು ನಿನ್ನೊಂದಿಗೆ. ಹೇ ತಂದೆಯೇ, ಎಲ್ಲೋ ಇರುವಂತಹ ನನ್ನನ್ನು ಎತ್ತಿಕೊಂಡು ನಿನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದೀಯ. ಏನೂ ತಿಳಿಯದೇ ಇರುವಂತಹ ನನಗೆ ನಾನು ಯಾರು, ನೀನು ಯಾರು ಪರಿಚಯವನ್ನು ಕೊಟ್ಟಿದ್ದೀಯ. ತಂದೆಯೇ, ಎಷ್ಟೋ ಸಮಯದಿಂದ ನಿನ್ನಿಂದ ಅಗಲಿ ದೂರವಾಗಿದೆ. ಎಲ್ಲೋ ಇರುವಂತಹ ನನ್ನನ್ನು ಎತ್ತಿಕೊಂಡು ನಿನ್ನವನನ್ನಾಗಿ ಮಾಡಿಕೊಂಡಿದ್ದೀಯ. ನನ್ನಿಂತಹ ಭಾಗ್ಯವಂತನಾಗಿದ್ದೇನೆ. ನಾನು ಸದಾ ಋಣಿಯಾಗಿದ್ದೇನೆ. ನಿನ್ನಿಂದ ಶಾಂತಿಯ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ನಾನು ಬಿಂದು ಸ್ವರೂಪಾತ್ಮ, ಶಾಂತ ಸ್ವರೂಪಾತ್ಮ. ನನ್ನ ಮನೆ ಪರಮಧಾಮದಿಂದ ಮರಳಿ ಸಾಕಾರ ಜಗತ್ತಿಗೆ ಬಂದು ಈ ದೇಹರೂಪಿ ಬಟ್ಟೆಯನ್ನು ಧರಿಸಿ ನನಗೆ ಕೊಟ್ಟಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ, ನೀನು ಕೊಟ್ಟಂತಹ ಶಾಂತಿಯ ಶಕ್ತಿಯನ್ನು ವಿಶ್ವದ ಆತ್ಮಗಳಿಗೆ ದಾನ ಮಾಡ್ತಾ ಇದ್ದೇನೆ. ಈ ತಂದೆಯೇ, ನಾನು ವಿಶ್ವದ ಸೇವೆ ಮಾಡುವಂತಹ ವಿಶ್ವ ಸೇವಾಧಾರಿ ಆತ್ಮನಾಗಿದ್ದೇನೆ. ನಾನೊಂದು ಮಹಾತ್ಮನಾಗಿದ್ದೇನೆ, ನಾನೊಂದು ಪುಣ್ಯಾತ್ಮನಾಗಿದ್ದೇನೆ, ನಾನು ಧರ್ಮಾತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಪ್ರೀತಿಯ ಸಂತಾನನಾಗಿದ್ದೇನೆ. ನಾನು ಶಾಂತ ಸ್ವರೂಪಾತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ರೀತಿ ಪ್ರತಿದಿನನೂ ನೀವು ಯಾವಾಗ ಬೇಕೋ ಅವಾಗ ಮಧ್ಯ ಮಧ್ಯದಲ್ಲಿ ಪರಮಾತ್ಮನನ್ನ ನೆನಪು ಮಾಡ್ಬೋದು. ನಾನು ಹೇಳಿರುವಂತಹ ಶಬ್ದದಲ್ಲಿಯೇ ನೆನಪು ಮಾಡಬೇಕು ಅಂತಲ್ಲ, ಇದೇ ಭಾವನೆಯಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪರಮಾತ್ಮನು ನನ್ನ ತಂದೆ ಅನ್ನೋದನ್ನ ನೆನಪು ಮಾಡಿ.